ಕನಿಷ್ಠ ಭಕ್ತಿಯುಳ್ಳಂತಹ ಬ್ರಾಹ್ಮಣ ಶ್ರೇಷ್ಠನಲ್ಲ. ವರ್ಣೋಚ್ಚನಾಗಿದ್ದರೂ ಕೂಡ ಆತನಲ್ಲಿ ಹರಿಭಕ್ತಿಯಲ್ಲಿ ನ್ಯೂನತೆ ಇದೆ ಅಂತಾದರೆ ಆಗ ಹರಿಭಕ್ತಿಯಲ್ಲಿ ಉತ್ಕೃಷ್ಟನಾದಂತಹ ವರ್ಣಹೀನನಾದ ವ್ಯಕ್ತಿಯೇ ಶ್ರೇಷ್ಠ ಅನ್ನುವ ನಿರ್ಣಯವನ್ನು ಇಲ್ಲಿ ಕೊಡ್ತಾರೆ. ಹಾಗಾದರೆ ವರ್ಣದಲ್ಲಿ ಹೀನನಾಗಿದ್ದು ಆತ ಹರಿಭಕ್ತಿಯಲ್ಲಿ ಉತ್ಕೃಷ್ಟನಾಗಿದ್ದರೆ ಅವನ ಪೂಜೆಯನ್ನು ವಿಪ್ರ ಹೇಗೆ ಮಾಡಬೇಕು ಅಂತ ಹೇಳಿದರೆ, ವಿನಾ ಪ್ರಣಾಮಂ ಪೂಜ್ಯಸ್ತು, ಕಾಲಿಗೆ ಬಿದ್ದು ನಮಸ್ಕಾರ ಅನ್ನುವ ವ್ಯವಸ್ಥೆ ಅದು ವೇದಾಧ್ಯಯನ ಸಂಪನ್ನನಾದಂತಹ ವ್ಯಕ್ತಿಗೆ ಮಾತ್ರ ಸಂಬಂಧಿಸಿದ್ದು. ವೇದಾಧ್ಯಯನ ಸಂಪನ್ನನಾದಂತಹ ವ್ಯಕ್ತಿ ವರ್ಣದಲ್ಲಿ ಹೀನನಾದಂತಹ ವ್ಯಕ್ತಿ ಅತಿಶಯಿತ ಭಕ್ತಿಯುಳ್ಳವ ಅನ್ನುವ ಕಾರಣ ಇದ್ದರೆ ಅವನಿಗೆ ನಮಸ್ಕಾರ ಮಾಡಬೇಕು. ಹೇಗೆ? ಪ್ರಣಾಮ ಅಲ್ಲ, ಕೈ ಮುಗಿಬೇಕು. ಹೀಗೆ ಶೂದ್ರಾದಿಗಳಿಗೂ ಕೂಡ ಅವರು ಹರಿಭಕ್ತರಾಗಿದ್ದಾಗ ಕೈ ಮುಗಿದು ನಮಸ್ಕಾರ ಮಾಡುವುದು, ಗೌರವ ಕೊಡುವುದು, ಆಸನವನ್ನಿತ್ತು ಸತ್ಕರಿಸುವುದು ಮೊದಲಾದ ಕೆಲಸಗಳನ್ನು ಅವಶ್ಯ ಮಾಡಬೇಕು. ಹೀಗೆ ವಿನಾ ಪ್ರಣಾಮಂ ಪೂಜ್ಯಸ್ತು ವರ್ಣಹೀನ ಹರಿಪ್ರಿಯ ಆದರಸ್ತತ್ರ ಕರ್ತವ್ಯ ಯತ್ರ ಭಕ್ತಿ ಹರೇಹೇ ವರ. ಎಲ್ಲಿ ಹರಿಭಕ್ತಿ ಇದೆಯೋ, ಧರ್ಮಾನುಷ್ಠಾನ ಇದೆಯೋ, ಒಳ್ಳೆಯ ಮನಸ್ಸು ಇದೆಯೋ, ಪ್ರಾಮಾಣಿಕತೆ ಇದೆಯೋ ಅಂತಹ ವ್ಯಕ್ತಿ ವರ್ಣಹೀನನಾಗಿದ್ದರೂ ಕೂಡ ನಾನು ವರ್ಣೋಚ್ಚ ಎಂಬ ಅಹಂಕಾರವನ್ನು ಅಲ್ಲಿ ತೋರಿಸದೆ ತಾನು ಆತನನ್ನು ಪೂಜಿಸಬೇಕು. ಪ್ರಣಾಮ ಅನ್ನುವುದು ಒಂದು ಇಲ್ಲ, ಆದರೆ ಕೈ ಮುಗಿದು ನಮಸ್ಕರಿಸತಕ್ಕಂತಹ ಪ್ರಕ್ರಿಯೆಯನ್ನು ಎಲ್ಲಾ ವರ್ಣದವರಿಗೂ ಮಾಡಬಹುದು. ಜೊತೆಗೆ ವಿಶೇಷವಾಗಿ ಅವರನ್ನು ಆದರ ಮಾಡಬೇಕು, ಅವರಿಗೆ ಆಸನಾದಿಗಳನ್ನು ಕೊಟ್ಟು ಸತ್ಕರಿಸಬೇಕು ಅನ್ನುವ ವಿಷಯವನ್ನು ಆಚಾರ್ಯರು ಮಹಾಭಾರತದಲ್ಲಿ ಬಂದಂತಹ ಭೀಷ್ಮೋಪದೇಶದ ಭಾಗದ ಸಂಗ್ರಹದಲ್ಲಿ ಸಂಗ್ರಹಿಸಿ ಇಟ್ಟಿದ್ದಾರೆ. ಈ ರೀತಿ ಮತ್ತೆ ಸ್ತ್ರೀಯರಿಗೂ ಒಂದು ಧರ್ಮ ಹೇಳಬೇಕು, ಯಾಕಂದ್ರೆ ಅವರ ಸಂಖ್ಯೆ 60ಕ್ಕಿಂತ ಹೆಚ್ಚಿರುವುದರಿಂದ. ಜ್ಞೇಯಂ ಸರ್ವತ್ರಿವರ್ಣಸ್ಥೈಹಿ ತ್ರಿಭಿರ್ವೇದಾನ್ ವಿನಾಖಿಲಂ. ತ್ರಿವರ್ಣರು ಕೂಡ ವೇದಗಳ ಮೂಲಕ ದೇವರನ್ನು ತಿಳಿಯುವುದಕ್ಕೆ ಪ್ರಯತ್ನಿಸಬೇಕು. ಆದರೆ ಸ್ತ್ರೀಯರು ವೇದವನ್ನು ಬಿಟ್ಟು ಉಳಿದ ಎಲ್ಲವುಗಳಿಂದಲೂ ದೇವರನ್ನು ತಿಳಿಯುವುದಕ್ಕೆ ಪ್ರಯತ್ನಿಸಬಹುದು. ವಿನಾ ವೇದಾನ್ ಸ್ತ್ರೀಭಿಃ ವಿನಾ ಅಖಿಲಂ, ವೇದಾನ್ ವಿನಾ ಅಖಿಲಂ ಸ್ತ್ರೀಭಿಃ ವೇದ್ಯಂ ಜ್ಞೇಯಂ. ಅಂದ ವೇದಗಳನ್ನು ಬಿಟ್ಟು ಉಳಿದೆಲ್ಲರಿಂದಲೂ ಕೂಡ ಅವರು ದೇವರನ್ನು ತಿಳಿಬಹುದು. ವೇದವನ್ನು ಬಿಟ್ಟು ಉಳಿದೆಲ್ಲವುಗಳಿಂದ ಅಂದರೆ ಪುರಾಣ, ಮಹಾಭಾರತ, ಪಂಚರಾತ್ರಗಳು, ರಾಮಾಯಣ, ಜೊತೆಗೆ ಇವತ್ತಿನ ಹರಿದಾಸ ಸಾಹಿತ್ಯಗಳು, ಪದ್ಯಗಳು, ಭಾಷೀಯ ಗ್ರಂಥಗಳು, ಈ ಭಾಷಾ ಗ್ರಂಥಗಳ ಮೂಲಕ, ಭಾಷಾ ಪ್ರಬಂಧಗಳ ಮೂಲಕ ದೇವರನ್ನು ತಿಳಿಯುವುದು. ಈಗ ರಾಮಾಯಣ ಮಹಾಭಾರತಾದಿಗಳನ್ನೆಲ್ಲ ಅವರು ತಿಳಿಯುವುದು ಅನ್ನುವ ಸ್ಪಷ್ಟ ಆಚಾರ್ಯರ ಮಾತು. ಆದರೆ ಇದು ಪಂಡಿತರ ವಿಭಾಗದಲ್ಲಿ ಅನೇಕ ಗಲಾಟೆಗಳಿದ್ದಾವೆ ಈ ವಿಷಯದಲ್ಲಿ. ಮಹಾಭಾರತದ ಮೂಲಕ ಸ್ತ್ರೀಯರು ತಿಳಿಬಹುದೋ ತಿಳಿಬಾರ್ದು, ಮಹಾಭಾರತವನ್ನು ಸ್ತ್ರೀಯರು ಓದಬಾರ್ದು, ಹೀಗೆಲ್ಲ ಕೆಲವು ಗಲಾಟೆಗಳಿದ್ದಾವೆ. ಅದರಿಂದ ಅದರ ಜಿಜ್ಞಾಸೆಗೆ ಇದು ವೇದಿಕೆ ಅಲ್ಲ. ಒಟ್ಟು ಆ ಚರ್ಚೆ ಇದೆ ಅನ್ನುವುದಷ್ಟೇ ತಮ್ಮ ಗಮನದಲ್ಲಿದ್ದರೆ ಸರಿ. ವಸ್ತುತಃ ಸಾಮಾನ್ಯ ಸ್ಥಿತಿಯಲ್ಲಿ ಒಂದು ಕಾಲದಲ್ಲಿ ಸ್ತ್ರೀಯರು ಸಂಸ್ಕೃತವೂ ಮಾತಾಡ್ತಾ ಇರಲಿಲ್ವೋ ಅನ್ನುವ ರೀತಿಯ ಭಾವ ಇತಿಹಾಸದಲ್ಲಿ ನಮಗೆ ಕಾಣಿಸುತ್ತೆ. ಸ್ತ್ರೀಯರಲ್ಲಿ ಇವತ್ತು ಸಂಸ್ಕೃತ ನಾಟಕಗಳಲ್ಲೆಲ್ಲ ಸ್ತ್ರೀಯರು ಪ್ರಾಕೃತ ಭಾಷೆಯನ್ನು ಮಾತಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಸಂಸ್ಕೃತವನ್ನು ಮಾತಾಡ್ತಾ ಇರಲಿಲ್ವೋ ಏನೋ ಅಂತ ಒಂದು ಅನಿಸುವಂತಹ ಸ್ಥಿತಿ ಇದೆ. ಆದರೆ ಸಂಸ್ಕೃತ ಗ್ರಂಥಗಳಲ್ಲೆಲ್ಲೂ ಕೂಡ ಅವರಿಗೆ ಸಂಸ್ಕೃತವನ್ನು ನಿಷೇಧ ಮಾಡಲೇ ಇಲ್ಲ. ಅಲ್ಲಿ ಬರೀ ಸಂಸ್ಕೃತವನ್ನು ಮಾತಾಡದೇ ಇದ್ದವರು ಸ್ತ್ರೀಯರು ಮಾತ್ರ ಅಲ್ಲ, ಕೆಲವೊಂದು ಸಂದರ್ಭದಲ್ಲಿ ಒಬ್ಬ ಉಚ್ಚ ನಾಯಕನೂ ಕೂಡ ಕೆಲವೊಂದು ಸಲ ಪ್ರಾಕೃತದಲ್ಲಿ ಮಾತಾಡಿರತಕ್ಕಂಥದ್ದು ನಾಟಕಗಳಲ್ಲಿ ಕಾಣಿಸ್ತದೆ. ಅದನ್ನ ನಾಟಕದ ಸ್ವರೂಪದ ಲಕ್ಷಣಕ್ಕೆ ಸಂಬಂಧಪಟ್ಟ ವಿಷಯ ವಿಭಾಗವೇ ಹೊರತು ಅದು ಭಾಷಾ ಸಂಬಂಧಿಯಾದ ನಿರ್ಣಯಕ್ಕೆ ಕಾರಣವಾಗುವಂತಹದ್ದಲ್ಲ. ಆದ ಸಂಸ್ಕೃತ ಭಾಷೆಯಲ್ಲಿ ಆಚಾರ್ಯರು ಹೇಳಿದ ಮಾತಿನ ಪ್ರಕಾರ ವೇದವೊಂದನ್ನು ಬಿಟ್ಟು, ಯಾಕಂದ್ರೆ ವೇದಕ್ಕೆ ಸಂಬಂಧಿಸಿದ ಹಾಗೆ ಯಜ್ಞೋಪವೀತ ಧಾರಣೆ, ಶಿಖಾಧಾರಣ ಇತ್ಯಾದಿ ವಿಧಿಗಳು, ಜೊತೆಗೆ ವೇದದ ಅಧ್ಯಯನ ಮಾಡುವ ಪ್ರತಿನಿತ್ಯ ಬ್ರಹ್ಮಯಜ್ಞವನ್ನು ನಡೆಸಬೇಕು, ಒಂದಿಷ್ಟು ಭಾಗವನ್ನಾದರೂ ವೇದವನ್ನು ಹೇಳಬೇಕು ಅನ್ನುವ ವಿಧಿ, ಸ್ತ್ರೀಯರಿಗೆ ತಿಂಗಳು ಪೂರ್ತಿ ಅದನ್ನು ಹೇಳುವುದಕ್ಕೆ ಸಾಧ್ಯವಾಗುವುದಿಲ್ಲ ಅನ್ನುವ ಮಾಸಿಕ ಧರ್ಮದ ನಿಯಮಗಳು, ಇವೆಲ್ಲವನ್ನು ಅನುಸರಿಸಿಕೊಂಡು ವೇದಾಧ್ಯಯನ ಅನ್ನುವ ಒಂದು ಭಾಗವನ್ನು ಬಿಟ್ಟು ಉಳಿದ ಎಲ್ಲಾ ಗ್ರಂಥಗಳ ಮೂಲಕ ದೇವರ ಬಗ್ಗೆ ತಿಳಿಯುವುದಕ್ಕೆ ಸ್ತ್ರೀಯರಿಗೆ ಅವಕಾಶ ಇದೆ ಅನ್ನುವ ಮಾತನ್ನು ಆಚಾರ್ಯರು ಈ ಸಂದರ್ಭದಲ್ಲಿ ಸಂಗ್ರಹಿಸಿಕೊಟ್ಟಿದ್ದಾರೆ. ಇದರ ಮುಂದೆ ಇಷ್ಟೆಲ್ಲ ಕೇಳಿದಂತಹ ಧರ್ಮರಾಜ ಇವು ಆ ಕಡೆಯಿಂದ ಭೀಷ್ಮಾಚಾರ್ಯರು ಸ್ವಲ್ಪ ವಿಶ್ರಾಂತಿಗೆ ಬರ್ತಾ ಇದ್ದಾರೆ. ಆಗ ಧರ್ಮರಾಜ ಪಕ್ಕದಲ್ಲಿ ವಿದುರ ಇದ್ದಾನೆ, ತನ್ನ ತಮ್ಮಂದಿರಿದ್ದಾರೆ. ಧರ್ಮಜ ಪ್ರಶ್ನಿಸಿದ, ಇಷ್ಟೆಲ್ಲ ಉಪದೇಶ ಹೇಳಿದ್ರು ಅಲ್ವಾ ನಮ್ಮ ಅಜ್ಜ, ಧರ್ಮ ಅರ್ಥ ಕಾಮ ಮೋಕ್ಷ, ಇದರಲ್ಲಿ ನನಗೆ ಮೋಕ್ಷ ಶ್ರೇಷ್ಠ ಅಂತ ಎಲ್ಲರೂ ತಿಳ್ಕೊಂಡಿದ್ದಾರೆ. ಈ ಧರ್ಮ ಅರ್ಥ ಕಾಮಗಳಲ್ಲಿ ಯಾವುದು ಶ್ರೇಷ್ಠ ಹೇಳಿ ನೋಡುವ ಅಂತ ಒಂದು ಜಿಜ್ಞಾಸೆ ಪ್ರಾರಂಭಿಸಿದ. ಆಗ ವಿದುರ ಪ್ರಾರಂಭಿಸಿದ, ಧರ್ಮ ಶ್ರೇಷ್ಠ, ಅದರಲ್ಲಿ ಏನು ಪ್ರಶ್ನೆ ಇದೆ? ಧರ್ಮ ಅರ್ಥ ಕಾಮ ನೀನು ತ್ರಿವರ್ಗಗಳಲ್ಲಿ ಪ್ರಶ್ನಿಸಿದ್ದಿ, ಧರ್ಮ ಶ್ರೇಷ್ಠ. ಧರ್ಮ ಆಮೇಲೆ ಅರ್ಥ, ಅರ್ಥ ಅಂತ ಹೇಳಿದ್ರೆ ಸಂಪತ್ತುಗಳು, ಅದು ಮಧ್ಯಮ.
ಯಾಕಂದ್ರೆ ಧರ್ಮಾಚರಣೆ ಮಾಡಬೇಕಾದ್ರೆ ಸಂಪತ್ತು ಬೇಕಾಗುತ್ತೆ. ಅದರಿಂದ ಧರ್ಮಾಚರಣೆಗೋಸ್ಕರ ಸಂಪತ್ತು, ಆದ್ರಿಂದ ಅದು ಮಧ್ಯಮ ಆಗ್ತದೆ. ಇನ್ನು ಕಾಮ ಅದು ಐಹಿಕವಾದಂತಹ ಹೊಟ್ಟೆಯನ್ನು ತುಂಬಿಸಿಕೊಳ್ಳುವ ಕೆಲಸ, ಆದ್ರಿಂದ ಅದು ಕನಿಷ್ಠ. ಕಾಮಕ್ಕೆ ಕೊನೆಯ ಸ್ಥಾನ, ಧರ್ಮಕ್ಕೆ ಮೊದಲ ಸ್ಥಾನ ಅಂತ ವಿದುರ ನಿರ್ಣಯವನ್ನು ಕೊಟ್ಟ. ಆಗ ಅರ್ಜುನ ಶುರು ಮಾಡಿದ, ನನ್ನ ಪ್ರಕಾರ ಹಾಗಲ್ಲ ಅಂತ. ಬಹಳ ಸುಂದರವಾದ ಚರ್ಚೆ ಇದೆ. ಈಗ ನಾವು ಕೂತಿದ್ದಾಗ ಏನೋ ಒಬ್ಬ ಯಾವುದೋ ಶ್ರೇಷ್ಠ ಅನ್ನೋದು, ಇನ್ನೊಂದು ಅಂತ. ಈ ಅರ್ಜುನ ಹೇಳ್ತಾನೆ, ನನ್ನ ಪ್ರಕಾರ ಅರ್ಥ ಶ್ರೇಷ್ಠ. ಯಾಕಂದ್ರೆ ಅರ್ಥ ಎರಡು ವಿಧ, ದೈವ ಅರ್ಥ, ಮಾನುಷ ಅರ್ಥ ಅಂತ. ದೈವ ಅರ್ಥ, ಅರ್ಥ ಅಂದ್ರೆ ಸಂಪತ್ತು, ದೈವಿ ಸಂಪತ್ತು, ಮಾನುಷ ಸಂಪತ್ತು ಅಂತ ಎರಡು ಬಗೆಯ ಸಂಪತ್ತು. ದೈವಿ ಸಂಪತ್ತು ಅಂತ ಹೇಳಿದ್ರೆ ವಿದ್ಯೆ, ಜ್ಞಾನ, ಇದಕ್ಕಿಂತ ದೊಡ್ಡ ಸಂಪತ್ತು ಇಲ್ಲ, ಇದು ದೈವಿ ಸಂಪತ್ತು. ಮಾನುಷ ಸಂಪತ್ತು ಅಂದ್ರೆ ಬಂಗಾರ, ಬೆಳ್ಳಿ, ಮನೆಯಲ್ಲಿ 1000 ಹಸುಗಳಿದ್ರೆ ಹಸುಗಳು, ಗೋ ಸಂಪತ್ತು, ಅರ್ಥ, ಇವುಗಳೆಲ್ಲ ಮಾನುಷ ಸಂಪತ್ತುಗಳು. ಇದರಲ್ಲಿ ನಿಮಗೆ ಧರ್ಮ ಬರಬೇಕಾದ್ರೂ ಸಂಪತ್ತು ಬೇಕು, ಧರ್ಮ ಬಂದ ಮೇಲೆಯೂ ಸಂಪತ್ತು ಬೇಕು. ಅದು ಅರ್ಥದಿಂದ ವಸ್ತುತಃ ಧರ್ಮದಿಂದ ಅರ್ಥ, ಇವುಗಳಿಗೆ ಪರಸ್ಪರ ಸಂಬಂಧ ಇದೆ. ಯಾಕಂದ್ರೆ ಧರ್ಮಾಚರಣೆಯನ್ನು ಮಾಡಿದ್ರೆ ಅದರಿಂದ ಜ್ಞಾನ ಬರ್ತದೆ ಅನ್ನೋದು ಶಾಸ್ತ್ರದ ಮಾತು. ಕರ್ಮಣ ಜ್ಞಾನ ಮಾತನೋತಿ ಅಂತ ಮಾತು ಇದೆ. ಹಾಗಾಗಿ ಕರ್ಮದಿಂದ ಜ್ಞಾನ. ಇವತ್ತು ನಾವೇನೇನು ಅನುಷ್ಠಾನಗಳನ್ನು, ಧರ್ಮಾಚರಣೆಗಳನ್ನು ಮಾಡ್ತೇವೆ, ಇವುಗಳಿಗೆ ಅಂತಃಕರಣ ಶುದ್ಧ್ಯರ್ಥಂ ಅಂತ ಒಂದು ಸಂಕಲ್ಪದಲ್ಲಿ ಸೇರಿರ್ತದೆ. ನಮ್ಮ ಅಂತಃಕರಣ ಶುದ್ಧಿಗೋಸ್ಕರ ಈ ಕರ್ಮವನ್ನು ಮಾಡ್ತೇನೆ. ಅಂದ್ರೆ ಕರ್ಮಾನುಷ್ಠಾನ ಮಾಡ್ತಾ ಮಾಡ್ತಾ ಮನಸ್ಸಿನಲ್ಲಿದ್ದ ಕಾಮಕ್ರೋಧಾದಿ ಲೇಪಗಳೆಲ್ಲ ಹರಿದು ಹೋಗ್ತವೆ, ಮನಸ್ಸು ಶುದ್ಧವಾಗ್ತದೆ. ಶುದ್ಧವಾದ ಮನಸ್ಸಿನಲ್ಲಿ ಜ್ಞಾನವೆಂಬಂತಹ ರಸಾಯನ ಕುಳಿತುಕೊಳ್ಳುವುದಕ್ಕೆ ಶಕ್ಯವಾಗ್ತದೆ. ಹಾಗಾಗಿ ನಮಗೆ ಜ್ಞಾನ ಪ್ರಾಪ್ತಿಗೋಸ್ಕರ ಕರ್ಮಾನುಷ್ಠಾನ ಅನ್ನುವುದಿದೆ. ಕರ್ಮವನ್ನು ಧರ್ಮ ಅಂತ ಕರೀತೇವೆ. ಈಗ ಧರ್ಮದಿಂದ ಜ್ಞಾನ ಪ್ರಾಪ್ತಿ ಆಗ್ತದೆ. ಜ್ಞಾನ ಇಲ್ಲದೆ ಕರ್ಮ ಮಾಡಿದರೆ ಕರ್ಮದಿಂದ ಪುಣ್ಯ ಫಲವೇ ಬರುವುದಿಲ್ಲ. ಯದೇವ ವಿದ್ಯೆಯಾ ಕರೋತಿ ಶ್ರದ್ಧೆಯ ಉಪನಿಷದ ತದೇವ ವೀರ್ಯವತ್ತರಂ ಭವತಿ ಅಂತ ಛಾಂದೋಗ್ಯದ ಮಾತು. ನೀವು ವಿದ್ಯೆಯಿಂದ ಅಂದ್ರೆ ತಿಳಿದು ಮಾಡಿದರೆ ಅದರಿಂದ ಫಲ ಸಿಗ್ತದೆ, ತಿಳಿಯದೇ ಮಾಡಿದರೆ ಫಲ ಪೂರ್ಣವಾಗಿ ಸಿಗುವುದಿಲ್ಲ. ಜ್ಞಾತ್ವಾ ಪ್ರಾರಬ್ಧ ಕುರುವೀತ ಹ್ಯಕುರುವಾಣೋ ವಿನಶ್ಯತಿ. ತಿಳಿದು ಮಾಡಿದರೆ ಫಲ ಪ್ರಾಪ್ತಿ ಆಗ್ತದೆ. ಹಾಗಾಗಿ ವಿದ್ಯೆಯಿಂದ ಕರ್ಮಕ್ಕೆ ಫಲ, ಕರ್ಮದಿಂದ ವಿದ್ಯೆ ಎಂಬ ಫಲ. ಆದ್ರಿಂದ ವಿದ್ಯಾ ಅನ್ನುವ ಸಂಪತ್ತು ಕರ್ಮಕ್ಕೆ ಪೂರಕ ಮತ್ತು ಕರ್ಮದ ಫಲವಾದ್ರಿಂದ ಆ ವಿದ್ಯೆಯೇ ಶ್ರೇಷ್ಠ. ಅರ್ಥಾತ್ ಅರ್ಥ ಯಾವುದು ದೈವಿ ಅರ್ಥ ಅಂತ ಕರೆಸಿಕೊಂಡಂತಹ ವಿದ್ಯೆ ಶ್ರೇಷ್ಠ. ಇನ್ನು ಮಾನುಷ ಅರ್ಥ ತಗೊಂಡ್ರು ಕೂಡ ಅದು ಶ್ರೇಷ್ಠವೇ. ಯಾಕಂದ್ರೆ ಜ್ಞಾನ ಸಂಪಾದಕವಾದನ್ನು ಶ್ರೇಷ್ಠ ಅಂತ ಕರೀತಾರೆ. ದುಡ್ಡು ಇದ್ರೆ ಬೇಕಾದಷ್ಟು ಜ್ಞಾನ ಪಡಿಬಹುದು. ಇದು ಸ್ವಲ್ಪ ಗಲಾಟೆಯ ವಿಷಯ. ಅರ್ಜುನ ಸಮರ್ಥನೆ ಮಾಡ್ತಾನೆ, ದುಡ್ಡಿನಿಂದ ಬೇಕಾದಷ್ಟು ಜ್ಞಾನ. ನಾವು ಸ್ವಲ್ಪ ಈ ಕಲಿಯುಗವನ್ನು ಯೋಚನೆ ಮಾಡ್ತೇವೆ, ಇವತ್ತಿನ ಯೂನಿವರ್ಸಿಟಿಗಳನ್ನು ಯೋಚನೆ ಮಾಡ್ತೇವೆ, KSU ನೆನಪಾಗುತ್ತೆ, ಆ ಕಡೆಯಿಂದ ಇನ್ನೊಂದು ಮತ್ತೊಂದು. ದುಡ್ಡು ಕೊಟ್ಟರೆ ಎಲ್ಲ ಸರ್ಟಿಫಿಕೇಟ್ ಸಿಗುತ್ತೆ ಅನ್ನೋ ರೀತಿಯ ಮಾತನ್ನು ಅರ್ಜುನ ಆಡ್ತಾನೆ. ನಿಮ್ಗೆ ಆದ್ರೆ ಇದು ಸರ್ಟಿಫಿಕೇಟ್ ವಿಷಯ ಅಲ್ಲ, ಇಲ್ಲಿ ಜ್ಞಾನ. ಅದಕ್ಕೆ ಹಿಂದಿನ ಕೆಲವೆಲ್ಲ ಇತಿಹಾಸವೂ ಕೂಡ ಇದೆ. ದುಡ್ಡು ಕೊಟ್ಟು ವಿದ್ಯೆಯನ್ನು ಪಡೆದಿರತಕ್ಕಂಥ ಇತಿಹಾಸಗಳು ಇದ್ದಾವೆ. ಜೊತೆಗೆ ವಿದ್ಯೆಯನ್ನು ಪಡೆಯುವುದಕ್ಕೆ 3 ಮಾರ್ಗಗಳನ್ನು ಹೇಳ್ತಾರೆ. ಒಂದು ಮಾರ್ಗ ಗುರು ಶುಶ್ರೂಷಯ ವಿದ್ಯಾ ಪುಷ್ಕಲೇನ ಧನೇನವ ಅಥವಾ ವಿದ್ಯೆಯ ವಿದ್ಯಾ ಚತುರ್ಥಿ ನೋಪಪದ್ಯತೆ. ವಿದ್ಯೆಗೆ 3 ಮಾರ್ಗ. ಒಂದು ಗುರು ಶುಶ್ರೂಷೆ, ಗುರುಗಳ ಪ್ರೀತಿಯನ್ನು ಸಂಪಾದಿಸಬೇಕು, ಅವರ ಸೇವೆ ಮಾಡಬೇಕು, ಅವರ ಮುಂದೆ ಕೂತು ಅವರು ಹೇಳಿದ್ದನ್ನು ಕೇಳಬೇಕು, ಶುಶ್ರೂಷ ಕೇಳಬೇಕು. ಇದು ಒಂದು ಕ್ರಮ ವಿದ್ಯೆಯನ್ನು ಪಡೆಯುವುದಕ್ಕೆ. ಇಲ್ಲ ಪುಷ್ಕಲೇನ ಧನೇನವ, ಇದ್ದ ಸಂಪತ್ತನ್ನು ತಂದು ಗುರುಗಳ ಮುಂದೆ ರಾಶಿ ಹಾಕುವುದು, ಅವರು ತಲೆಗೆ ಮಂತ್ರಾಕ್ಷತೆ ಹಾಕಿದ್ರೆ ವಿದ್ಯೆ ಬಂದ್ಬಿಡುದು. ಇದು ಪುಷ್ಕಲ ಧನದಿಂದ ವಿದ್ಯೆ ಪಡಿಬಹುದು ಅನ್ನೋದು 2ನೇ ಕ್ರಮ. 3ನೇದು ಅಥವಾ ವಿದ್ಯೆಯ ವಿದ್ಯಾ, ನನಗೆ ಗೊತ್ತಿದ್ದ ವಿದ್ಯೆ ಅವರಿಗೆ ಕೊಡುವುದು, ಅವರ ಗೊತ್ತಿದ್ದ ವಿದ್ಯೆ ನನಗೆ ಹೇಳಬೇಕು ಅಂತ ಈ ಋತುಪರ್ಣ ಮತ್ತು ನಳ ಮಾಡಿಕೊಂಡ ಕ್ರಮದಲ್ಲಿ ವಿದ್ಯಾ ವಿನಿಮಯದ ಮೂಲಕವಾಗಿ ವಿದ್ಯೆಯನ್ನು ಪಡೆಯುವುದು. ಚತುರ್ಥಿ ನೋಪಪದ್ಯತೆ, 4ನೆಯ ವಿದ್ಯಾ ಸಂಪಾದನೆಯ ವಿಧಾನ ಇಲ್ಲ. ಅದರಲ್ಲಿ ಒಂದು ಪುಷ್ಕಲೇನ ಧನೇನ ಅಂತಿದೆ. ಈ ವಿಷಯವನ್ನು ಅರ್ಜುನ ಇಲ್ಲಿ ಉಪವಾದನೆ ಮಾಡ್ತಾನೆ. ದುಡ್ಡು ಕೊಟ್ಟು ವಿದ್ಯೆ ಪಡಿಬಹುದು. ಗುರುಗಳಿಗೆ ದುಡ್ಡಿನಿಂದ ತುಂಬಾ ಕಷ್ಟದಲ್ಲಿರ್ತಾರೆ, ಸಂಪತ್ತು ರಾಶಿ ಹಾಕಿದ್ರೆ ನಿನಗೆ ಒಳ್ಳೇದಾಗಲ್ಲಪ್ಪ ಅಂತ ತಲೆ ಮೇಲೆ ಕೈ ಇಡ್ತಾರೆ, ಅಷ್ಟರಲ್ಲೂ ವಿದ್ಯೆ ಬರುತ್ತೆ. ಇದು ಗುರುಗಳು ಮಾತ್ರ ಅಲ್ಲಂತ ದೇವತೆಗಳು ಹೀಗೆ ಮಾಡ್ತಾರೆ. ನಾನು ನಿನಗೆ ಪಂಚಾಮೃತ ಮಾಡಿಸ್ತೇನೆ ಅಂತ ಹೇಳಿದ್ರೆ ದೇವರು ವ್ಯವಸ್ಥೆ ಮಾಡಿಬಿಡ್ತಾರೆ. ನಿನ್ನ ಹುಂಡಿಗೆ ನಾನು 1 ಲಕ್ಷ ಹಾಕ್ತೇನೆ ಅಂತ ಹೇಳಿದ್ರೆ ದೇವರು ಇವರಿಗೆ ವ್ಯಾಪಾರದಲ್ಲಿ ಉತ್ಪತ್ತಿಯನ್ನು ಕೊಡ್ತಾರೆ. ಇದನ್ನು ವಾದಿರಾಜ ತೀರ್ಥರು ಇದಕ್ಕೆ ವ್ಯಾಖ್ಯಾನ ಬರೆಯುವಾಗ ಬರೆದಿದ್ದಾರೆ. ಆದ್ರಿಂದ ಈ ಹರಕೆ ಹೇಳಿಕೊಳ್ಳುವುದು ಇತ್ಯಾದಿ ಎಲ್ಲ ಅಶಾಸ್ತ್ರೀಯ ಅಂತ ಕೆಲವು ಸಲ ನಾನೇ ಹೇಳಿದ್ದು ಕೂಡ ಇದೆ. ಇದು ಓದಿದ ಮೇಲೆ ನಾನು ತಿದ್ದುಕೊಂಡಿದ್ದೆ, ಹೀಗೂ ಒಂದು ಅವಕಾಶ ಇದೆ ದೇವರಿಗೆ ನಾವು ಇಷ್ಟು ಕೊಡ್ತೇನೆ ಅಂತ ಹೇಳಿ ಅದನ್ನು ಅರ್ಥ ಪಡೆಯುವುದಕ್ಕೆ. ಆದರೆ ಅದು ಉತ್ತಮ ಭಕ್ತನ ಕ್ರಮ ಅಲ್ಲ, ಒಂದು ಮಧ್ಯಮ ಭಕ್ತನ ಕ್ರಮ. ಆದ್ರೆ ದೇವರು ಕೂಡ
ದುಡ್ಡಿನಿಂದಾಗಿ ಅನುಗ್ರಹ ಮಾಡ್ತಾನೆ ಅಂತ ಆದ ಮೇಲೆ ಗುರುಗಳು ಮಾಡದೇ ಇರ್ತಾರ? ಆದ್ರಿಂದ ಸಂಪತ್ತಿನಿಂದ ವಿದ್ಯೆಯನ್ನು ಪಡಿಬಹುದು ಅನ್ನುವುದನ್ನು ಅರ್ಜುನ ಉಪಪಾದನೆ ಮಾಡಿದ ಅಂತ ಏನು ಮಹಾಭಾರತದಲ್ಲಿದೆ, ಅದನ್ನು ಆಚಾರ್ಯರು ಒಂದು ಶ್ಲೋಕದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹೀಗೆ ಅರ್ಥದ ಮಹತ್ವವನ್ನು ಹೇಳಿ ಅರ್ಥದ ನಂತರ ಧರ್ಮ, ಕಾಮ ಅಂತೂ ತುಚ್ಛ, ಆದ್ರಿಂದ ವಿದುರನಿಗೂ ನನಗೂ ಅದರ ಬಗ್ಗೆ ವಿವಾದ ಇಲ್ಲ ಅಂತ ಅರ್ಜುನ ನಿಲ್ಲಿಸಿದ. ಆಗ ನಕುಲ ಸಹದೇವರು ಇಬ್ರು ಹೇಳಿದ್ದು ಸರಿ ಅಂತ ಹೇಳಿದ್ರು. ಅವರು ವಿದುರ ಹಾಗೆ ಹೇಳಿದ, ನೀನು ಹೀಗೆ ಹೇಳಿದ, ಇಬ್ಬರದ್ದು ಸರಿ ಇದೆ ಅಂತ ನಕುಲ ಸಹದೇವರು ಇಬ್ಬರನ್ನು ಕೂಡ ಹೊಗಳಿ ನಿಲ್ಲಿಸ್ಬಿಟ್ರು. ಅವರದಾದ ಹೊಸ ವಿಚಾರಧಾರೆಯನ್ನು ಹೊರಗೆ ಹಾಕ್ಲಿಲ್ಲ. ಆಗ ಭೀಮಸೇನ ಎದ್ದು ನನ್ನ ಪ್ರಕಾರ ಕಾಮವೇ ಶ್ರೇಷ್ಠ ಅಂತ ಹೇಳ್ತಾನೆ. ಇಡೀ ಸಭೆ ದಂಗಾಗಿ ಹೋಯ್ತಂತೆ. ಏನಿದು ಕಾಮದ ಬಗ್ಗೆ ಶ್ರೇಷ್ಠ? ಈ ಪರಮ ಧರ್ಮಿಷ್ಠನಾದಂತಹ ವಿದುರನೇ ಕಾಮವನ್ನು ನಿಕೃಷ್ಟ ಅಂತ ಹೇಳಿದ್ದಾನೆ. ಜೊತೆಗೆ ಯುಧಿಷ್ಠಿರರಿಗಿಂತ ದೊಡ್ಡ ಜ್ಞಾನಿಯಾದಂತಹ ಅರ್ಜುನನೇ ಕಾಮವನ್ನು ನಿಕೃಷ್ಟ ಅಂತ ಹೇಳಿದ್ದಾನೆ. ಅಂಥಲ್ಲಿ ಎಲ್ರಿಗೂ ಗೊತ್ತೇ ಇರುವಂತಹ ವಿಷಯ ಕಾಮ ನಿಕೃಷ್ಟ ಅಂತ ಹೇಳಿ, ಅಂಥಲ್ಲಿ ಪುರುಷಾರ್ಥಗಳಲ್ಲಿ ಮೂರನೇದ್ದಾದಂತಹ ಕಾಮವನ್ನು ಶ್ರೇಷ್ಠ ಅಂತ ಇವ ಹೇಗೆ ತಾನೇ ಸಮರ್ಥಿಸುವುದಕ್ಕೆ ಸಾಧ್ಯ ಅಂತ ಜನರೆಲ್ಲ ದಂಗಾಗಿದ್ದಾರೆ. ಆದ್ರೆ ಭೀಮಸೇನ ಹೇಳ್ತಾನೆ, ಕಾಮ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ದೀರಿ? ಕಾಮ ಅಂದ್ರೆ ಇಚ್ಛೆಯೋ ಅಥವಾ ಇಚ್ಛೆಗೆ ವಿಷಯವಾದದ್ದು? ಕಾಮ ಅಂದ್ರೆ ಇಚ್ಛೆ ಅಲ್ಲ. ಕಾಮ್ಯಂತೆ ಇತಿ ಕಾಮಃ. ಯಾವುದನ್ನು ನಾವು ಇಚ್ಛಿಸುತ್ತೇವೋ ಅದಕ್ಕೆ ಕಾಮ ಅಂತ ಹೆಸರು. ಇಚ್ಛೆ ಅಂತ ಆದ್ರೆ ಅದು ಪುರುಷಾರ್ಥ ಹೇಗಾಗ್ತದೆ? ತ್ರಿವರ್ಗ ಅಂತ ಹೆಸರು ಪುರುಷಾರ್ಥಗಳಿಗೆ, ಧರ್ಮ ಅರ್ಥ ಕಾಮ, ಇದು ತ್ರಿವರ್ಗ. ಮೋಕ್ಷ ಅನ್ನೋದು ಅಪವರ್ಗ. ಅಪವರ್ಗದ ಜೊತೆಗೆ 4 ಪುರುಷಾರ್ಥಗಳು. ಈ 3 ಪುರುಷಾರ್ಥಗಳು ಪುರುಷಾರ್ಥ ಅಂತ ಯಾಕೆ ಕರೆಸಿಕೊಂಡಿದ್ದಾವೆ? ಪುರುಷೈಹಿ ಅರ್ಥ್ಯಂತೆ ಇದು ಪುರುಷಾರ್ಥ. ಪುರುಷರು ಅರ್ಥಿಸುತ್ತಾರೆ, ಪ್ರಾರ್ಥಿಸುತ್ತಾರೆ, ಬಯಸುತ್ತಾರೆ, ಆದ್ರಿಂದ ಅದಕ್ಕೆ ಪುರುಷಾರ್ಥ ಅಂತ ಹೆಸರು. ಹಾಗಾದ್ರೆ ಪುರುಷರು ಅಂದ್ರೆ ವ್ಯಕ್ತಿಗಳು, ಪುರುಷ ಅಂದ್ರೆ ಗಂಡಸು ಅಂತ ಅರ್ಥ ಅಲ್ಲ, ಪುರ ಅಂದ್ರೆ ಶರೀರ, ಶರೀರದಲ್ಲಿರುವವ ಅಂತ ಅರ್ಥ. ಪುರುಷರಿಂದ ಅರ್ಥ್ಯಮಾನವಾದದ್ದೆಲ್ಲ ಪುರುಷಾರ್ಥ ಅಂತ ಕರೆಸಿಕೊಳ್ತದೆ. ಇಚ್ಛೆಯನ್ನು ಯಾರಾದ್ರೂ ಬಯಸ್ತಾರ? ಬಯಸುವಿಕೆಯೇ ಇಚ್ಛೆ. ಬಯಸುವಿಕೆಯನ್ನು ಬಯಸುವುದು ಅಂತಿದೆಯೋ ಅದ ಕಾಮ ಅಂದ್ರೆ ಬಯಸಲ್ಪಡುವ ವಸ್ತು ಅಂತ ಅರ್ಥ. ಅದು ಪುರುಷಾರ್ಥ. ಬಯಸಲ್ಪಡುವ ಪುರುಷೈಹಿ ಅರ್ಥ್ಯಮಾನವಾದ್ರಿಂದ ಇಷ್ಟವಾದದ್ದನ್ನು ಇಲ್ಲಿ ಕಾಮ ಅಂತ ಕರೆದಿದ್ದಾರೆ ಹೊರತು ಇಚ್ಛೆಯನ್ನು ಕಾಮ ಅಂತ ಕರೀಲಿಲ್ಲ. ಹಾಗಾದ್ರೆ ಯಾವುದು ಪುರುಷಾರ್ಥ ಗೊತ್ತು? ಇಷ್ಟವಾದದ್ದು ಪುರುಷಾರ್ಥ. ಧರ್ಮ ಅವನಿಗೆ ಇಷ್ಟವಾದ್ರೆ ಪುರುಷಾರ್ಥವಾಗ್ತದೆ, ಇಷ್ಟವಾಗದೆ ಹೋದ್ರೆ ಪುರುಷಾರ್ಥ ಆಗುವುದಿಲ್ಲ. ಅರ್ಥವೂ ಕೂಡ ಇಷ್ಟ ಆದ್ರೆ ಪುರುಷಾರ್ಥ ಆಗ್ತದೆ, ಇಲ್ಲೇ ಹೋದ್ರೆ ಪುರುಷಾರ್ಥ ಆಗುವುದಿಲ್ಲ. ಒಂದು ವೇಳೆ ಅವನಿಗೆ ಕಾಮ ಇಲ್ಲ ಅಂತಾದ್ರೆ, ಮೋಕ್ಷದ ಬಗ್ಗೆ ಕಾಮ ಇಲ್ಲ ಅಂತಾದ್ರೆ, ಮೋಕ್ಷವನ್ನು ಕೂಡ ಪಡಿಬೇಕು ಅನ್ನೋ ಇಚ್ಛೆ ಇಲ್ಲ ಅಂತಾದ್ರೆ, ಮೋಕ್ಷವು ಅವನಿಗೆ ಕಾಮ ಆಗದೆ ಹೋದ್ರೆ ಮೋಕ್ಷವು ಪುರುಷಾರ್ಥ ಆಗುವುದಿಲ್ಲ. ಪರಮ ಪುರುಷಾರ್ಥವಾದ ಮೋಕ್ಷ ಪ್ರಾಪ್ತಿ ಆಗಬೇಕಾದ್ರೂ ಕಾಮ ಬೇಕು ಅಂತಾದ ಮೇಲೆ ಕಾಮವನ್ನೇ ನೀವು ಈ ತ್ರಿವರ್ಗದಲ್ಲಿ ಶ್ರೇಷ್ಠ ಅಂತ ಹೇಳದೆ ಇರ್ಲಿಕ್ಕಾಗ್ತದೋ? ಇಷ್ಟು ಉಪವಾದನೆ ಮಾಡಿದಾಗ ಸಭೆಯಲ್ಲಿ ಯಾರೂ ಒಂದು ಮಾತೆತ್ತುವ ಹಾಗಿರ್ಲಿಲ್ಲ. ಇಷ್ಟಾದ ಮೇಲೆ ಭೀಮಸೇನ ಹೇಳ್ತಾನೆ, ಇನ್ನು ಕಾಮ ಅಂದ್ರೆ ಬೇಕಾದ್ರೆ ಇಷ್ಟ ಅನ್ನೋದು ಬಿಡಿ, ಇಚ್ಛೆ ಅಂತ ತಗೊಳ್ಳಿ, ತೊಂದರೆ ಇಲ್ಲ. ಲೋಕದಲ್ಲಿ ಪ್ರಸಿದ್ಧವಾದ ಅರ್ಥ ಇಚ್ಛೆ ಅಂತಿದೆ. ಇಚ್ಛಾ ಅನ್ನೋ ಅರ್ಥವನ್ನೇ ನೀವು ಕಾಮ ಶಬ್ದದಿಂದ ಹೇಳುವುದಾದ್ರೂ ಕೂಡ ಇಚ್ಛೆಯೇ ಸರ್ವಶ್ರೇಷ್ಠ. ಇಚ್ಛೆ ಇಲ್ಲದೆ ಇದ್ದಂತಹ ವ್ಯಕ್ತಿ ಏನನ್ನೂ ಸಾಧಿಸಲಾರ. ಆದರೆ ಇಚ್ಛೆಯಲ್ಲಿ 3 ಬಗೆ ಇದೆ. ಶ್ರೇಷ್ಠವಾದ ಇಚ್ಛೆ, ಮಧ್ಯಮವಾದ ಇಚ್ಛೆ, ಕೆಟ್ಟದಾದ ಇಚ್ಛೆ ಅಂತ 3 ಇದೆ. ಅದರಲ್ಲಿ ಶ್ರೇಷ್ಠವಾದ ಇಚ್ಛೆ ಅಂದ್ರೆ ಧರ್ಮ ಮತ್ತು ಅರ್ಥ ಇವೆರಡಕ್ಕೆ ಅವಿರುದ್ಧವಾದ ಇಚ್ಛೆ. ಧರ್ಮಕ್ಕೂ ವಿರೋಧ ಬರಬಾರದು, ಅರ್ಥಕ್ಕೂ ವಿರೋಧ ಬರಬಾರದು. ಧರ್ಮಾರ್ಥಗಳೆಂಬ ಪುರುಷಾರ್ಥಗಳಿಗೆ ಅವಿರುದ್ಧವಾದ ಕಾಮ ಅನ್ನೋದು ಸರ್ವಶ್ರೇಷ್ಠವಾದಂತಹ ಕಾಮ. ಅದನ್ನು ನಾನು ಪುರುಷಾರ್ಥ ಅಂತ ಹೇಳ್ತಾ ಇರೋದು. ಇನ್ನೊಂದು ಧರ್ಮಕ್ಕೆ ವಿರೋಧಿ ಆಗ್ತದೆ, ಅರ್ಥಕ್ಕೆ ವಿರೋಧಿ ಆಗುವುದಿಲ್ಲ, ಅಥವಾ ಅರ್ಥಕ್ಕೆ ವಿರೋಧಿ ಆಗುತ್ತೆ, ಧರ್ಮಕ್ಕೆ ವಿರೋಧಿ ಆಗುವುದಿಲ್ಲ. ಎರಡರಲ್ಲಿ ಒಂದಕ್ಕೆ ವಿರೋಧಿಯಾಗಿ ಅಂತಹ ಕಾಮ ಏನಿದೆ ಅದು ಮಧ್ಯಮ. ಎರಡಕ್ಕೂ ವಿರೋಧಿ ಆದರೆ ಅಧಮ ಕಾಮ. ಆ ಅಧಮ ಕಾಮವನ್ನು ಪುರುಷಾರ್ಥ ಅಂತ ಕರೆಯುವುದಿಲ್ಲ, ಅದನ್ನು ಅರಿ ಅಂತ ಕರೀತಾರೆ. ಅರಿ ಷಡ್ವರ್ಗಗಳಲ್ಲಿ ಒಂದಿದೆ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಅಂತ. ಈ ಅರಿಗಳಲ್ಲಿ ಸೇರಿರ್ತಕ್ಕಂತಹ ಕಾಮ ಅನ್ನೋದು ಅಧಮ ಕಾಮ, ಪುರುಷಾರ್ಥದಲ್ಲಿ ಸೇರಿದಂತಹ ಕಾಮ ಅನ್ನೋದು ಶ್ರೇಷ್ಠವಾದ ಕಾಮ. ಆ ಕಾಮ ಅಂದ್ರೆ ಅದು ಧರ್ಮ ಮತ್ತು ಅರ್ಥಗಳಿಗೆ ಅವಿರೋಧಿಯಾದಂತಹ ಕಾಮ. ಧರ್ಮಾವಿರುದ್ಧೋ ಭೂತೇಶು ಕಾಮೋಸ್ಮಿ ಭರತರ್ಷಭ ಅಂತ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ. ಧರ್ಮಕ್ಕೆ ಅವಿರುದ್ಧವಾದ ಕಾಮವೇ ನಾನು ಅಲ್ಲಿ ನನ್ನ ವಿಭೂತಿ ರೂಪ ನಿಲ್ಲಿಸಿದ್ದೇನೆ ಅಂತ ಕೃಷ್ಣ ಹೇಳ್ತಾನೆ. ಆ ವಿಷಯವನ್ನು ಭೀಮ ಇಲ್ಲಿ ಉಪಪಾದನೆ ಮಾಡ್ತಾನೆ. ಈ ವಿಷಯವನ್ನು ಅರ್ಜುನ ಹಿಂದೆ ಕೇಳಿದ್ದ. ನಿಜವಾಗಿ ಕುರುಕ್ಷೇತ್ರದಲ್ಲಿ ಇದನ್ನು ಕೇಳಿದ್ದು ಅರ್ಜುನ, ಅವನಿಗೆ ಮರ್ತೋಗಿತ್ತು. ಭೀಮಸೇನ ಇಲ್ಲಿ ಕಾಮದ ಶ್ರೇಷ್ಠತ್ವವನ್ನು ಉಪಪಾದನೆ ಮಾಡಿದ. ಕೆಲವು ಕಾಮಗಳು ಅರ್ಥ ವಿರೋಧಿಯಾಗಿರ್ತವೆ, ಧರ್ಮ ವಿರೋಧಿಯಾಗಿರುವುದಿಲ್ಲ. ಉದಾಹರಣೆಗೆ ವಿಶ್ವಜಿತ್ ಅಂತ ಒಂದು ಯಾಗ ಇದೆ, ಸರ್ವಸ್ವ ದಾನ ಅಂತ ಅದರಲ್ಲಿದೆ. ಇದ್ದದ್ದೆಲ್ಲ ದಾನ ಮಾಡಬೇಕು. ಅರ್ಥ ವಿರೋಧಿ, ಇದ್ದ ಸಂಪತ್ತೆಲ್ಲ ಹೋಗ್ತದೆ, ಆದರೆ ಧರ್ಮ ವಿರೋಧಿ ಅಲ್ಲ, ಅದು ಧರ್ಮ ಪ್ರಾಪಕವಾದದ್ದು. ಕೆಲವೊಂದು ಧರ್ಮಕ್ಕೆ ವಿರೋಧಿ, ಅರ್ಥಕ್ಕೆ ಅವಿರೋಧಿಯಾಗಿರ್ತದೆ. ಸಂಪತ್ತಿಗೆ ಏನು ತೊಂದರೆ ಆಗುವುದಿಲ್ಲ,
ಆದರೆ ಧರ್ಮಕ್ಕೆ ವಿರೋಧಿಯಾದಂತಹ ಅನುಷ್ಠಾನ, ಅದಕ್ಕೆ ನಾನು ಉದಾಹರಣೆ ಕೊಡಬೇಕು ಅಂತಿಲ್ಲ. ಸಾಮಾನ್ಯ ಮದ್ಯಪಾನ ಇರ್ಬೋದು ಅಥವಾ ವೇಶ್ಯಾಸಂಗಗಳಿರ್ಬೋದು, ಇವೆಲ್ಲ ಧರ್ಮ ವಿರೋಧಿ. ವಸ್ತುತಃ ಅದು ಧರ್ಮ ವಿರೋಧಿ ಹೌದು, ಅರ್ಥ ವಿರೋಧಿ ಹೌದು. ದುಡ್ಡು ನಾಶವಾಗುತ್ತೆ, ಧರ್ಮವೂ ನಾಶವಾಗುತ್ತೆ. ಇದು ಅಧಮ ಕಾಮ, ಅಂದ್ರೆ ಅರಿಷಡ್ವರ್ಗದಲ್ಲಿ ಸೇರ್ತಕ್ಕಂತಹ ಕಾಮವೆನಿಸ್ತದೆ. ಎರಡರಲ್ಲಿ ಒಂದಕ್ಕೆ ಮಾತ್ರ ವಿರೋಧಿ ಆದರೆ ಮಧ್ಯಮ ಕಾಮ, ರಜಸ್ಸು. ಅದಕ್ಕಿಂತ ಮೇಲೆ ಧರ್ಮ ಅರ್ಥ ಉಭಯ ಅವಿರುದ್ಧವಾಗಿದ್ದುಕೊಂಡು ಭಗವತ್ ಪ್ರೀತ್ಯರ್ಥವಾಗಿ ನಡೆಸತಕ್ಕಂತಹ ಇಚ್ಛೆಗಳೇನಿದೆ ಅವೆಲ್ಲವೂ ಕೂಡ ಶ್ರೇಷ್ಠವಾದ ಪುರುಷಾರ್ಥ. ಇದನ್ನು ಅನುಸರಿಸಿಕೊಂಡಿರುವ ಕಾರಣದಿಂದ ಧರ್ಮಕ್ಕೆ 2ನೇ ಸ್ಥಾನ, ಅರ್ಥಕ್ಕೆ 3ನೇ ಸ್ಥಾನ ಅಂತ ಎಡವಟ್ಟಾಯ್ತು. ಅರ್ಜುನಾದಿಗಳೆಂದು ಭೀಮಸೇನಿಗೆ ಜಯಕಾರ ಹಾಕಿದ್ರಂತೆ. ವಿದುರನು ಕೂಡ ನೀನು ಹೇಳಿದ್ದೆ ಸರಿ ಅಂತ ಒಪ್ಪಿಕೊಂಡಿರಂತೆ. ಹೀಗೆ ವಾಕ್ಯಾರ್ಥಗೋಷ್ಠಿಯಲ್ಲಿ ಭೀಮಸೇನನ ಕೌಶಲ ಏನು ಅನ್ನುವುದನ್ನು ನಿರೂಪಿಸುವ ಒಂದು ಭಾಗ ಇಲ್ಲಿ ಬಂದಿದೆ. ಆಮೇಲೆ ಯುಧಿಷ್ಠಿರ ನಕ್ಕು ಬಿಟ್ಟಂತೆ ಭೀಮಸೇನನ ಉಪವಾದನೆ ಕೇಳಿ. ಹೀಗೆ ನಕ್ಕು ಬಿಟ್ಟು ನಾನು ಹೇಳ್ತೇನೆ ಕೇಳಿ ಅಂತೇಳಿ ಮೋಕ್ಷವೇ ಸರ್ವಶ್ರೇಷ್ಠ ಅಂತ ಉಪವಾದನೆ ಮಾಡಿ. ಭೀಮಸೇನ ಮಾತೇ ಆಡ್ಲಿಲ್ಲ. ಯಾಕಂದ್ರೆ ಅವನು ಮೊದಲು ಪ್ರಶ್ನೆ ಮಾಡಿದ್ದೇನಂದ್ರೆ 3ರಲ್ಲಿ ಯಾವುದು ಶ್ರೇಷ್ಠ ಅಂತ. 3ರಲ್ಲಿ ಯಾವುದು ಶ್ರೇಷ್ಠ ಅಂದ್ರೆ ಕಾಮ. ಮೋಕ್ಷ ಶ್ರೇಷ್ಠ ಅನ್ನೋದ್ರಲ್ಲಿ ವಿವಾದ ಯಾವ್ದಿದೆ, ಅದು ಫಲ. ಅದನ್ನ ಮೋಕ್ಷದ ಶ್ರೇಷ್ಠದ ಬಗ್ಗೆ ವಿವಾದ ಇರಲಿಲ್ಲ. ವಿವಾದ ಇದ್ದದ್ದು ಈ 3ರಲ್ಲಿ ಯಾವುದು ಶ್ರೇಷ್ಠ ಅಂತ. ಅದರಲ್ಲಿ ಕಾಮಶ್ರೇಷ್ಠವನ್ನು ಭೀಮಸೇನ ಉಪವಾದನೆ ಮಾಡಿದ ಅನ್ನೋ ಒಂದು ವಿಷಯ ಇಲ್ಲಿ ಬರ್ತದೆ. ಅಲ್ಲಿಗೆ ಮತ್ತೆ ಭೀಷ್ಮ ಒಂದಿಷ್ಟು ಕೃಷ್ಣನನ್ನು ಸ್ತೋತ್ರ ಮಾಡ್ತಾನೆ. ಭೀಷ್ಮನ ಶರಶಯ್ಯೆಯ ಕಥೆ ಮುಗಿತು. ಈಗ 58 ದಿವಸಗಳ ತನಕ ಶರಶಯ್ಯೆಯಲ್ಲಿ ಮಲಗಿದ್ದಂತಹ ಭೀಷ್ಮ ತಾನು ತನ್ನ ನಿರ್ಯಾಣವನ್ನು ಯೋಚನೆ ಮಾಡ್ತಾನೆ. ಕೃಷ್ಣನನ್ನು ಯೋಚನೆ ಮಾಡ್ತಾ ಇದ್ದಾನೆ. ತನ್ನ ಮೂಲ ಸ್ವರೂಪದ ಯೋಚನೆಯಾಗಿ ತಾನು ಶರೀರ ತ್ಯಾಗ ಮಾಡಿ ತನ್ನ ಮೂಲ ಸ್ವರೂಪವಾದ ವಸು, ಜುನಾಮಕ ವಸು ಅನ್ನುವ ಮೂಲ ರೂಪವನ್ನು ಸೇರ್ತಾನೆ. ಅರ್ಜುನ ಈ ಧರ್ಮರಾಜನಿಗೆ ಇಷ್ಟು ಉಪದೇಶ ಪಡೆದ ಮೇಲೆಯೂ ಕೂಡ ಏನೋ ಒಂದು ಸ್ವಲ್ಪ ವೀಕ್ನೆಸ್ ಇತ್ತು. ಇಷ್ಟೆಲ್ಲ ಆದ ಮೇಲೆಯೂ ಅಷ್ಟು ಶುದ್ಧ ಆಗಲಿಲ್ಲ. ಅವನು ಹೋಗಿ ವಸ್ತುತಃ ಭೀಷ್ಮರಿಗೆ ತರ್ಪಣ ಎಲ್ಲ ಕೊಟ್ಟು ಬಂದಿದ್ದಾನೆ. ಆವಾಗ ಗಂಗಾದೇವಿಯೇ ಸಾಕ್ಷಾತ್ತಾಗಿದ್ದು ಭೀಷ್ಮ ಮೃತನಾದ ವಿಷಯದ ಬಗ್ಗೆ ಎಲ್ಲ ಧರ್ಮರಾಜನ ಹತ್ರ ಮಾತಾಡಿಸಿದ್ದಾಳೆ. ಅರ್ಜುನ ಇದಕ್ಕೆ ಕಾರಣ ಅಂತ ಕೇಳಿ ಸ್ವಲ್ಪ ಬೇಸರವೂ ಆಗಿದೆ ಗಂಗೆಗೆ. ಅರ್ಜುನನಿಗೆ ಒಂದು ಸಲ ಇಂಥ ದುಃಖ ಬರಲಿ ಅಂತ ಮನಸ್ಸಿನಲ್ಲಿ ಗಂಗಾದೇವಿ ಅಂದುಕೊಂಡು ಬಿಡ್ತಾಳಂತೆ. ಅದನ್ನು ಹೋಗಿ ಕೆಲವು ಹೆಂಗಸರ ಜೊತೆಯಲ್ಲಿ ಗಂಗಾದೇವಿ ಮಾತಾಡಿಕೊಂಡಿರ್ತಾಳೆ. ಹಾಗಾಗಿ ಮುಂದೆ ಬಬ್ರುವಾಹನನ ಕೈಯಲ್ಲಿ ಅರ್ಜುನ ಪೆಟ್ಟು ತಿನ್ನಬೇಕಾದ ಪ್ರಸಂಗ ಬರುತ್ತೆ. ಆದ್ರೆ ಯುಧಿಷ್ಠಿರ ಮತ್ತೆ ಕಣ್ಣೀರು ಹಾಕ್ತಾ ಇರುವುದನ್ನು ನೋಡಿ ವೇದವ್ಯಾಸರು ಹೇಳ್ತಾರೆ, ನೀನೊಂದು ಅಶ್ವಮೇಧ ಯಾಗ ಮಾಡು, ಎಲ್ಲ ಸರಿಯಾಗ್ತದೆ. ಯಾಕಂದ್ರೆ ಪಾಪವಲ್ಲದೆ ಇದ್ದದ್ರಲ್ಲಿ ನೀನು ಪಾಪ ಶಂಕೆ ಮಾಡ್ತಾ ಇದ್ದೀಯ. ಅಪಾಪೇ ಪಾಪ ಶಂಕಿತ್ವಾದ ಅಶ್ವಮೇಧೈಹಿ ಯಜ ಅಚ್ಯುತಂ. ಪಾಪವಲ್ಲದೆ ಇದ್ದದ್ದನ್ನು ಪಾಪ ಅಂತ ಶಂಕೆ ಮಾಡ್ತಾ ಇರುವಂತಹ ನಿನ್ನ ಮನಸ್ಸಿನ ಶುದ್ಧಿಗೋಸ್ಕರ, ಅದು ಬಿಟ್ಟು ನಿನ್ನ ಪಾಪವನ್ನು ತೊಳೆಯುವುದಕ್ಕೋಸ್ಕರ ಅಲ್ಲ. ಇಲ್ಲದೆ ಇದ್ದ ಪಾಪವನ್ನು ತೊಳೆಯುವುದು ಹೇಗೆ, ಅದರಿಂದ ಪಾಪದ ಮಾರ್ಜನೆಗೋಸ್ಕರ ಅಲ್ಲ. ಮತ್ತೆ ಪಾಪವಲ್ಲದೆ ಇದ್ದದ್ದನ್ನು ಪಾಪ ಅಂತ ಶಂಕೆ ಮಾಡಿದ ದೋಷ ಇದೆ ಅಲ್ವಾ ನಿನಗೆ, ಅದನ್ನು ಪರಿಮಾರ್ಜನೆ ಮಾಡುವುದಕ್ಕೋಸ್ಕರ ಅಶ್ವಮೇಧ ಯಾಗಗಳನ್ನು ಮಾಡು. ಇವ ಯಾಗ ಮಾಡಬೇಕು ಅಂತ ಯೋಚಿಸಿದ. ಆದ್ರೆ ಬೊಕ್ಕಸದಲ್ಲಿ ಎಷ್ಟಿದೆ ಅಂತ ವಿಚಾರ ಮಾಡಿದ. ನೋಡಿದಾಗ ಅದು ಕೊರತೆ ಬಜೆಟ್ ಆಗಿತ್ತು. ಆದ್ರಿಂದ ಈ ಸಲ ಅಶ್ವಮೇಧಕ್ಕೆ ನಮ್ಮಲ್ಲಿ ಬೊಕ್ಕಸದಲ್ಲಿ, ಅಂದ್ರೆ ಬೊಕ್ಕಸ ಅಂದ್ರೆ ಅರ್ಥ ಆಗ್ತದಲ್ವಾ, ನಮ್ಮ ಖಜಾನೆಯಲ್ಲಿ ದುಡ್ಡಿಲ್ಲ ಅನ್ನೋ ಒಂದು ವಿಷಯ ಆತನಿಗೆ ಗೊತ್ತಾಯಿತು. ಇನ್ನು ಹಾಗಾದ್ರೆ ಈ ಸಲ ಇಲ್ಲ. ಅಷ್ಟರಲ್ಲಿಗೆ ಒಂದು ಇವನ ದೇಶದಲ್ಲಿ ಕೆಲವರೆಲ್ಲ ಗಲಾಟೆ ಮಾಡ್ತಾ ಇರುವ ವಿಷಯವೂ ಗೊತ್ತಾಯಿತು. ತುಂಬಾ ಅನ್ಯಾಯ ನಡೀತಾ ಇದೆ ಕೆಲವು ಕಡೆಯಲ್ಲಿ ಅಂತ. ಅಲ್ಲಿಗೆ ಅರ್ಜುನನನ್ನು ಭೀಮನನ್ನು ಕಳಿಸ್ತಾನೆ. ಭೀಮಸೇನ ಅಲ್ಲಿ ಹೋಗಿ ಇಬ್ಬರನ್ನು ಬಂಧನ ಮಾಡಿ ತರ್ತಾನೆ. ಒಬ್ಬನಿಗೆ ಕಲಿ ಅಂತ ಹೆಸರು, ಇನ್ನೊಬ್ಬನಿಗೆ ಬಲಿ ಅಂತ ಹೆಸರು. ಆ ಕಲಿ ಮತ್ತು ಬಲಿ, ಅದರಲ್ಲಿ ಬಲಿ ತಪ್ಪಿಸಿಕೊಂಡು ಓಡಿ ಹೋದ. ಭೀಮ ಬೇಕು ಅಂತಲೇ ಬಿಟ್ಟ, ಇವ ಬೇಕಾಗಿಲ್ಲ ನಮ್ಗೆ, ಊರು ಬಿಟ್ಟು ಹೋದ್ರೆ ಸಾಕು ಅಂತ. ಅವನು ಬಲಿ ಅನ್ನುವ ಅಸುರ, ಪ್ರಹ್ಲಾದನ ಮೊಮ್ಮಗನಾದಂತಹ ಬಲಿಯಲ್ಲಿ ಆವೇಶಗೊಂಡಿದ್ದಂತಹ ದುಷ್ಟ ಬಲಿ ಅನ್ನುವ ಅಸುರ. ಇನ್ನೊಬ್ಬ ಕಲಿ ಅಂದ್ರೆ ದುರ್ಯೋಧನನೇ. ಈ ಅಸುರರ ವಿಷಯ ಹೇಗೆ ಅಂದ್ರೆ, ಅವರು ಸತ್ತರೆ ಅವರ ಒಂದು ಅಂಶ ತಮಸ್ಸಿಗೆ ಹೋಗ್ತದೆ, ಇನ್ನೊಂದು ಅಂಶ ಮತ್ತೆ ಲೋಕದಲ್ಲಿ ಇರ್ತದೆ. ಹೀಗೆ ಸುಮಾರು ಕೆಲವರಿಗೆ 150, 300, 400 ಅಂಶಗಳಲ್ಲಿ ತಮಸ್ಸಿಗೆ ಹೋಗುವುದು, ಮತ್ತೆ ಇಲ್ಲೆಲ್ಲೋ ಬೇರೆ ಕಡೆ ಇರುವುದು. ಈ ರೀತಿ ಅಸುರರು ಅನೇಕರಿದ್ದಾರೆ. ಅಂಥವರಲ್ಲಿ ಕಲಿಯೂ ಕೂಡ ಒಬ್ಬ. ಅವನು ಈಗ ಇಲ್ಲಿ ಕಲಿಯುಗ ಪ್ರಾರಂಭ ಆಗಿದೆ ಅಂತೇಳಿ ತಿರುಗಾಡ್ಲಿಕ್ಕೆ, ರಗಳೆ ಮಾಡ್ಲಿಕ್ಕೆ ಶುರು ಮಾಡಿದ್ದ. ಭೀಮಸೇನ ಬಂಧಿಸಿ ತಂದ. ಸಭೆಯಲ್ಲಿ ಧರ್ಮರಾಜನಿಗೂ ಕಲಿಗೂ ದೊಡ್ಡ ಚರ್ಚೆ ನಡೀತದೆ. ಇದು ನಮ್ಮ ಕಾಲ ಅಂತ ಕಲಿಯ ವಿಚಾರ, ನಮ್ಮ ಕಾಲ ಅಂತ ಇವನು. ನೀನು ಕಾಲಕ್ಕೆ ಸಂಬಂಧಿಸಿದವೇ ಇರಬಹುದು, ನಾವು ದೇಶಕ್ಕೆ ಸಂಬಂಧಪಟ್ಟವರು ಅಂತ. ದೇಶ ಶ್ರೇಷ್ಠವೋ ಕಾಲ ಶ್ರೇಷ್ಠವೋ ನೋಡಿಬಿಡುವ ಅಂತ ಚರ್ಚೆ ನಡೆಯುತ್ತೆ. ಆಮೇಲೆ ಕೊನೆಗೆ ರಾಜ ಕಾಲಸ್ಯ ಕಾರಣ ಅಂತ ನಿರ್ಧಾರ ಆಗುತ್ತೆ. ರಾಜನ ಆಡಳಿತ ಹೇಗಿದೆಯೋ ಹಾಗೆ ಕಾಲವೇ ಹೊರತು ಕಾಲ ಹೇಗಿದೆ ಅದರ ಮೇಲೆ ರಾಜ ಆಡಳಿತ ಮಾಡುವುದಲ್ಲ. ಕಲಿ ಕಾಲವೇ ಆಗಿರ್ಬೋದು,
ನಾನು ಧರ್ಮಿಷ್ಠನಾಗಿ ರಾಮನನ್ನು ಕೃಷ್ಣನನ್ನು ನಂಬಿರತಕ್ಕಂತಹ ಭಕ್ತನಾದ ರಾಜನಿದ್ದೇನೆ, ನೀನು ಊರು ಬಿಟ್ಟು ಹೋಗಬೇಕು ಅಂತ ಕಲಿಯನ್ನು ನಿಗ್ರಹ ಮಾಡಿದ. ಇಲ್ಲಿ ಪರೀಕ್ಷಿತನ ಹಾಗೆ ಇವನು ನನಗೆ 4 ಜಾಗ ಕೇಳಲಿಲ್ಲ. ಹಾಗಾಗಿ ಧರ್ಮರಾಜ ಕಲಿ ಇಲ್ಲದೇ ಇರುವ ರಾಜ್ಯದಲ್ಲಿ ರಾಜನಾಗಿದ್ದ. ಅಲ್ಲಿ ಕೃಷ್ಣನ ಮುಂದೆಯೇ ಧರ್ಮರಾಜ ಆತನಿಗೆ ಆದೇಶ ಮಾಡಿದ, ಈ ಧರ್ಮರಾಜನ ವಂಶ ಈ ಲೋಕದಲ್ಲಿ ರಾಜ್ಯಭಾರ ಮಾಡುವಲ್ಲಿ ತನಕ ನೀನು ಇಲ್ಲಿ ಪದವನ್ನು ನ್ಯಾಸ ಮಾಡಬೇಡ, ಅಲ್ಲಲ್ಲಿ ವಿಜೃಂಭಿಸುವುದಕ್ಕೆ ಪ್ರಯತ್ನಿಸಬೇಡ ಅಂತ ಒಂದು ಆದೇಶವನ್ನು ಕೊಟ್ಟ. ಹೀಗಾಗಿ ಕ್ಷೇಮಕ ರಾಜನ ತನಕ ಕಲಿ ತಾನು ಯದ್ವಾ ತದ್ವಾ ಲೋಕದಲ್ಲಿ ತನ್ನ ವ್ಯವಹಾರವನ್ನು, ತನ್ನ ಬಾಲ ಬಿಚ್ಚುವ ಕೆಲಸವನ್ನು ಮಾಡಲಿಲ್ಲ ಅನ್ನುವುದನ್ನು ತಾತ್ಪರ್ಯ ನಿರ್ಣಯ ಉಲ್ಲೇಖ ಮಾಡಿದೆ. ಕಲಿ ನಿಗ್ರಹದಿಂದ ರಾಜ್ಯಭಾರ ನಡೆಯಿತು. ಕೃಷ್ಣ ಹೆಚ್ಚು ಸಮಯ ಇಲ್ಲೇ ಇದ್ದುಕೊಂಡು ಆಗಾಗ ಒಂದು ಸಲ ಅರ್ಜುನನಿಗಂತೂ ಗೀತೆ ಮರ್ತೋಗಿದೆ, ಕೃಷ್ಣ ಉಪದೇಶ ಮಾಡು ಅಂತ ಕೇಳ್ತಾನೆ. ಕೃಷ್ಣ ಮತ್ತೊಂದು ಸಲ ಈಗ ಅದು ಆಗ ಏನೋ ಒಂದು ಸ್ಪಿರಿಟ್ ಇತ್ತು, ಈಗ ಅದು ಬರೋಲ್ಲ ಅಂತ ಕೃಷ್ಣ ಹೇಳ್ತಾನೆ. ಮತ್ತೆ ಇವರೆಲ್ಲ ಕೇಳಿಕೊಂಡದ್ದಕ್ಕೆ ಹಿಂದೆ ಹೇಳಿದ ಗೀತೆಯ ಸಾರ ರೂಪವಾಗಿ ಒಂದಿಷ್ಟು ಉಪದೇಶ ಕೊಡ್ತಾನೆ. ಅದಕ್ಕೆ ಅನುಗೀತೆ ಅಂತ ಹೆಸರು. ಮಹಾಭಾರತದಲ್ಲಿ ತುಂಬಾ ಸುಂದರವಾದ ಒಂದು ಜ್ಞಾನದ ಒಂದು ಖಂಡ ಅದು ಅನುಗೀತೆಯ ಉಪದೇಶ. ಅದನ್ನು ಆಚಾರ್ಯರು ಉಲ್ಲೇಖ ಮಾಡ್ತಾರೆ. ಅನುಗೀತೆಯ ಉಪದೇಶ ಆದ ದಿವಸ ಕೃಷ್ಣ ಏನೋ ದ್ವಾರಾವತಿಯಲ್ಲಿ ಒಂದು ವಿಶೇಷ ಇದೆ ಅಂತ ಪ್ರಜೆಗಳು ಕರೆದಿದ್ದಾರೆ ಅಂತ ಹೊರಟ. ದಾರಿಯಲ್ಲಿ ಹೋಗುವಾಗ ಒಂದು ಕಡೆಯಲ್ಲಿ 12 ವರ್ಷದಿಂದ ಮಳೆ ಆಗಿರಲಿಲ್ಲ. ಅಲ್ಲಿ ಒಬ್ಬ ಋಷಿ ಉದಂಕ ಅಂತ ಆತನ ಹೆಸರು. ಅವನು ಕೃಷ್ಣನಿಗೆ ಪಾದಪೂಜೆ ಮಾಡ್ತಾನೆ. ಆಮೇಲೆ ಏನು ವಿಶೇಷ, ಯಾವ ಕಡೆ ಹೊರಟಿದ್ದಿ? ಅದೇ ಅಲ್ಲಿ ಪಾಂಡವರನ್ನು ರಾಜ್ಯದಲ್ಲಿ ಸ್ಥಾಪನೆ ಮಾಡಿದ್ದೇನೆ. ಅಲ್ಲ ದುರ್ಯೋಧನ ಏನೋ, ಅವನನ್ನು ನಾವೆಲ್ಲ ಸೇರಿಕೊಂಡು ಹಾಕಿದ್ವಿ ಅಂತ ಕೃಷ್ಣ ಹೇಳಿದ. ಅವನಿಗೊಂದು ಸಿಟ್ಟು ಬಂತು ಉದಂಕನಿಗೆ. ಅಷ್ಟು ಒಳ್ಳೆ ದುರ್ಯೋಧನವನ್ನು ಕೊಂದು ಬಿಟ್ಟ. ಅವನು ತಿಂಗಳಿಗೊಂದು ಬಾರಿ ನನ್ನ ಪಾದಪೂಜೆ ಮಾಡಿ ಹೋಗ್ತಾ ಇದ್ದ ಅಂತ. ಹಾಗೆ ದುರ್ಯೋಧನಿಗೆ ಎಷ್ಟು ಜನ ಒಳ್ಳೆ ವ್ಯಕ್ತಿಗಳು ಪ್ರೀತರಾಗಿದ್ರು ಅನ್ನೋದಕ್ಕೆ ಇದೆಲ್ಲ ದೃಷ್ಟಾಂತಗಳು. ಅಂದ್ರೆ ನಾವು ದುರ್ಯೋಧನನ ಕಥೆ ಎಲ್ಲೋ ಕೇಳಿದ್ರೆ ದುರ್ಯೋಧನ ಮಹಾ ಅನರ್ಥಕಾರಿ, ಕೆಟ್ಟವ ಅಂತ ಅಷ್ಟೇ ತಿಳ್ಕೊಂಡಿರ್ತೇವೆ. ಕೆಟ್ಟವರಲ್ಲೂ ಒಳ್ಳೆಯವ ಅಂತ ತಿಳಿಸಿಕೊಡುವುದಕ್ಕೆ ಎಷ್ಟು ಪ್ರಯತ್ನಶೀಲನಾಗಿದ್ದ ಅನ್ನೋದು ಗೊತ್ತಾಗುವುದು ತಾತ್ಪರ್ಯ ನಿರ್ಣಯದಿಂದ. ಎಷ್ಟು ದೊಡ್ಡ ದೊಡ್ಡ ಜನ ದುರ್ಯೋಧನನ ಅನುಯಾಯಿಗಳು, ಅನುನಾಯಿಗಳಿದ್ರು. ಅನುನಾಯಿ ಅನ್ನುವುದು ಸಂಸ್ಕೃತದ ಸುಂದರವಾದ ಶಬ್ದ. ಅನುನಯಂತೀತಿ ಅನುನಾಯಿನ, ಅವರ ಜೊತೆಗೆ ಅವನನ್ನೇ ಪ್ರೀತಿಪಡಿಸುವವರಿಗೆ ಅನುನಾಯಿಗಳು. ಕನ್ನಡದಲ್ಲಿ ಹೇಳಿದ್ರೆ ಬೇಸರ ಆಗುತ್ತೆ ಅಷ್ಟೇ. ಅಂಥ ಅವರೆಷ್ಟೋ ಮಂದಿದ್ರು. ಅವರಲ್ಲಿ ಈ ಉದಂಕನು ಕೂಡ ಒಬ್ಬ ದೊಡ್ಡ ಮಹರ್ಷಿ, ದೊಡ್ಡ ಜ್ಞಾನಿ, ಶಾಪಾನುಗ್ರಹ ಶಕ್ತನಾದವ. ಅವ ಕೃಷ್ಣ ನೀನು ಯುದ್ಧ ನಿಲ್ಲಿಸಬಹುದಿತ್ತು, ಅವತ್ತಿಂದ ನೋಡ್ತಾ ಇದ್ದೇನೆ ಪಾಂಡವರಿಗೂ ಕೌರವರಿಗೂ ಭಾರಿ ದ್ವೇಷ ಇತ್ತು, ನೀನು ಮನಸ್ಸು ಮಾಡಿದ್ರೆ ಯುದ್ಧ ನಿಲ್ಲಿಸಬಹುದಿತ್ತು, ನೀನೇ ಕಾರಾಸ್ಥಾನ ಮಾಡಿ ಅವನನ್ನು ಸಾಯಿಸಿದ್ದಿ, ತೆಗೋ ಶಾಪ ಅಂತ ತೆಗೊಂಡ. ಕೃಷ್ಣನಿಗೆ ಶಾಪ ಕೊಡುವುದಕ್ಕೆ ನೀರು ತೆಗೊಂಡ ಉದಂಕ. ಕೃಷ್ಣ ತಾನು ವಿಶ್ವರೂಪ ಪ್ರದರ್ಶನ ಮಾಡಿದ. ಇದು ಕೃಷ್ಣ ವಿಶ್ವರೂಪ ಪ್ರದರ್ಶನ ಮಾಡ್ತಾ ಇರುವುದು 3ನೇ ಬಾರಿ. ಆತನ ವಿಶ್ವರೂಪದ ದರ್ಶನವನ್ನು ಮಾಡಿದಂತಹ ಉದಂಕನಿಗೆ ತಾಮಸ ಭಾವ, ಕಲಿಯ ಆವೇಶ, ದುರ್ಯೋಧನನ ಆವೇಶ ಎಲ್ಲ ಹೋಗ್ತದೆ. ಶುದ್ಧನಾಗ್ತಾನೆ. ಕೈ ಮುಗಿದು, ಕೃಷ್ಣ ಎಂಥ ತಪ್ಪು ಮಾಡಿಬಿಡ್ತಿದ್ದೆ ನಾನು ಅಂತ ಕೇಳಿಕೊಳ್ತಾನೆ. ಕೃಷ್ಣ ತನ್ನ ರೂಪವನ್ನು ಉಪಸಂಹಾರ ಮಾಡಿ ಹೇಳ್ತಾನೆ, ಎಲ್ಲ ಸಜ್ಜನರು ಹೀಗೆಲ್ಲ ಗಲಾಟೆ ಮಾಡೋದು ನಂಗೆ ಗೊತ್ತು, ಹೆಚ್ಚು ಗಲಾಟೆ ಮಾಡೋದೇ ಸಜ್ಜನರು, ಅದಕ್ಕೋಸ್ಕರ ವಿಶ್ವರೂಪ ನಾನು ತೋರಿಸಿದ್ದು, ನಿನಗೆ ಏನಾದ್ರೂ ಬೇಕಿದ್ರೆ ಕೇಳು. ಆಗ ಉದಂಕ ಕೇಳ್ತಾನೆ, ನಿನ್ನ ಹತ್ರ ಏನು ಕೇಳಬೇಕು ಸ್ವಾಮಿ? ನಾನು ಇವತ್ತು ತಪಸ್ಸಿನಿಂದ ಹೊರಗೆ ಬಂದು ಸಿಟ್ಟು ಮಾಡಿಕೊಂಡದ್ರಿಂದ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ನೀರು ಬೇಕು ಅಂತ ಕೇಳಿದ. ಅವನಿಗೆ ಅಲ್ಲಿ ಮಳೆ ಇಲ್ಲ, ಊರಿನಲ್ಲಿ ಕುಡಿಯುವುದಕ್ಕೆ ನೀರಿಲ್ಲದಿದ್ದ ಪ್ರದೇಶ. ಅವನು ತಪೋನಿರತನಾಗಿದ್ದಾಗ ಬಾಯಾರಿಕೆ ಗೊತ್ತಾಗ್ತಾ ಇರಲಿಲ್ಲ. ಈಗ ಸಿಟ್ಟು ಮಾಡಿಕೊಂಡದ್ರಿಂದ ಯದ್ವಾ ಬಾಯಾರಿಕೆ ಆಗ್ತಾ ಇದೆ ಅವನಿಗೆ. ಆದ್ರಿಂದ ನೀರು ಬೇಕು ಅಂತ ಕೇಳ್ದ. ಕೃಷ್ಣ ಹೇಳಿದ, ಬರೀ ನೀರಲ್ಲ, ನಿನಗೆ ಅಮೃತವನ್ನೇ ಕುಡಿಸ್ತೇನೆ ಅಂತ ಹೇಳಿ ಕೃಷ್ಣ ಹೊರಟ ಬಾ. ದೇವೇಂದ್ರನನ್ನು ಆಹ್ವಾನ ಮಾಡಿ ಆದೇಶ ಮಾಡಿದ, ಇವನಿಗೆ ಅಮೃತ ಕೊಡಬೇಕು. ದೇವೇಂದ್ರನಿಗೆ ಉದಂಕನಿಗೆ ಅಮೃತ ಕೊಡುವುದಕ್ಕೆ ಇಷ್ಟ ಇರಲಿಲ್ಲ. ಕೃಷ್ಣನ ಹತ್ರ ಹೇಳಿದ, ನಿನ್ನ ಆದೇಶ ಅಂತೇಳಿ ಅಮೃತ ತಗೊಂಡು ಹೋಗ್ತೇನೆ, ಅವನೆಲ್ಲಾದ್ರೂ ಬೇಡ ಅಂತ ಹೇಳಿದ್ರೆ ನೀನು ಒತ್ತಾಯ ಮಾಡಬಾರ್ದು ಅಂತ ಕೃಷ್ಣನಿಗೆ ಸರಿ ಕೃಷ್ಣ ಒಪ್ಪಿಕೊಂಡ. ಹೀಗೆ ಇಂದ್ರ ಒಂದು ಚಂಡಾಲ ವೇಷ ಹಾಕಿಕೊಂಡು, ಮೈಯಲ್ಲಿ ಪುಟ್ಟ ಚರ್ಮವನ್ನು ಮಾತ್ರ ಮೈ ಮೇಲೆ ಧಾರಣೆ ಮಾಡಿಕೊಂಡು, ಅಲ್ಲಲ್ಲಿ ಕಜ್ಜಿ, ಅದರಲ್ಲಿ ಒಂದು ರೀತಿ ರೆಶಿ, ಕೀವು ಹೊರಗೆ ಬರ್ತಾ ಇದೆ, ಮೂಗಿನಿಂದ ಬರ್ತಾ ಇದೆ, ಅದನ್ನು ಹೀಗೆ ಅನ್ನೋದು ಮೇಯೆಲ್ಲ ಅಂಟಿಸಿಕೊಳ್ಳುವುದು, ಹೀಗೆಲ್ಲ ಮಾಡಿಕೊಂಡು ಒಂದು ಕಲಶದಲ್ಲಿ ಅಮೃತ ಜಲವನ್ನು ತುಂಬಿಸಿಕೊಂಡು ಅದನ್ನು ತನ್ನ ಮಧ್ಯಭಾಗಕ್ಕೆ ತಾಗುವ ಹಾಗೆ ಅಲ್ಲಿಗೊಂದು ಬಟ್ಟೆಯಲ್ಲಿ ಕಟ್ಟಿಕೊಂಡು ಅದು ಓಡಾಡ್ತಾ ಇರಬೇಕಾದ್ರೆ ತನ್ನ ಮಧ್ಯಪ್ರದೇಶಕ್ಕೆ ತಾಗ್ತಾ ಬರಬೇಕು. ಹಾಗೆ ಅದನ್ನು ಹಿಡ್ಕೊಂಡು ಬರ್ತಾನೆ. ಬಂದು ಉದಂಕನ ಹತ್ರ, ವಾಸುದೇವ ಹೇಳಿದ್ದಾನೆ ನಿನಗೆ ಅಮೃತ ಕೊಡ್ಬೇಕಂತ, ತೆಗೋ ಅಂತ ಇಲ್ಲಿ ತೋರಿಸಿದ. ಎತ್ತಿಯೂ ಕೊಡ್ಲಿಲ್ಲ, ತೆಗೋ ಅಂತ ಅಮೃತ ತೋರಿಸಿದ. ಇವು ತೋರಿಸಿದ್ರೆ ಅದಕ್ಕೆ ಬೇರೆ ಮೂತ್ರ ಮಾಡ್ತಾ ಇದ್ದಾನೆ ಅದರ ಮೇಲೆ. ಎಲ್ಲ ಆಚಾರ್ಯರು ವರ್ಣಿಸಿದ್ದಾರೆ ಆ ಕಥೆಯನ್ನು. ಅಂತ ಅಮೃತದ ಪಾತ್ರೆಯನ್ನು ತೋರಿಸಿದ. ಈತನಿಗೆ ಇದನ್ನು ನೋಡಿ ಗಲೀಜು ಅನಿಸಿತು. ನಂಗೆ ಇದೆಲ್ಲ ಬೇಡ, ಒಂದು ಸಲ ತೊಲಗಾಚೆ ಅಂತ ಬೈದು ಬಿಡ್ತಾನೆ.
ಇವನು ಸರಿ ನಿನಗೆ ಬೇಡ ಅಂತ ನೋಡು, ವಾಸುದೇವ ಹೇಳಿದ್ದಾನೆ, ನಂಗೆ ಆಮೇಲೆ ವಾಸುದೇವ ಸಿಟ್ಟು ಮಾಡಿಕೊಳ್ಳಬಹುದು, ಬೇಗ ತಗೊಂಡ್ರೆ ಒಳ್ಳೇದು, ನೀನು ಹತ್ರ ಬಂದ. ಇವನಿಗೂ ದುರ್ವಾಸನೆ ಬರುವುದಕ್ಕೆ ಪ್ರಾರಂಭ ಆಯಿತು. ಹತ್ತಿರ ಬಂದ್ರೆ ಜಾಗ್ರತೆ, ಶಾಪ ಕೊಡ್ತೇನೆ ಅಂತ ಹೇಳಿದ. ಇಂದ್ರ ಅದನ್ನು ಹಿಡ್ಕೊಂಡು ತನ್ನ ಮೂಲ ರೂಪ ತಗೊಂಡು ಹೋಗೇ ಬಿಟ್ಟ. ಅವನಿಗೆ ಬೇಕಿದ್ದದ್ದು ಅಷ್ಟೇ. ಹೀಗೆ ಒಂದು ಅಮೃತದ ಘಟನೆ ನಡೆಯಿತು. ಇದೇ ಉದಂಕನ ಕಥೆ ಮಹಾಭಾರತದ ಆರಂಭದಲ್ಲಿ ಬರ್ತದೆ. ಆ ಉದಂಕ ಪೌಷ್ಯರಾಜನ ರಾಣಿಯ ಕುಂಡಲವನ್ನು ತನ್ನ ಗುರುವಾದ ಬೇಯ್ದನಿಗೆ, ಬೇಯ್ದ ಅಂತ ಸಂಸ್ಕೃತದ ಶಬ್ದ, ಅವನಿಗೆ ಕರ್ಣಕುಂಡಲವನ್ನು ಕೊಡುವುದಕ್ಕೋಸ್ಕರ ಹೋಗಬೇಕಾದ ಸಂದರ್ಭದಲ್ಲಿ ದೇವೇಂದ್ರ ಮನುಷ್ಯ ರೂಪದಲ್ಲಿ ಬಂದು ಅವನಿಗೆ ಗೋಮಯ ಮತ್ತು ಗೋಮೂತ್ರ ಕೊಟ್ಟು ಕೊಡಿ ತಿನ್ನು ಅಂತ ಹೇಳಿದ. ಇವ ಗೋಮೂತ್ರ ಗೋಮಯಗಳನ್ನು ಕುಡಿದ, ತಿಂದ. ಅದು ಅಮೃತ. ಅಮೃತವನ್ನು ಗೋಮೂತ್ರ ಗೋಮಯ ರೂಪದಿಂದ ಅವತ್ತು ಕೊಟ್ಟಿದ್ದಾಗ ಇವ ಸ್ವೀಕರಿಸಿದ್ದ. ಆ ಕಾರಣದಿಂದಲೇ ಅವ ತಕ್ಷಕನನ್ನು ಎದುರಿಸಿಕೊಂಡು ಹೋಗಿ ಅಮೃತವನ್ನು ತರುವುದಕ್ಕೆ, ಅವತ್ತು ಆ ಕರ್ಣಕುಂಡಲವನ್ನು ತರುವುದಕ್ಕೆ ಸಮರ್ಥನಾಗಿದ್ದ. ಆದರೆ ಇವತ್ತು ಮಾತ್ರ ಅವನಿಗೆ ಅದು ಅರ್ಥ ಆಗಲಿಲ್ಲ. ಸೊ ಅಮೃತ ಅವನಿಂದ ಕೈತಪ್ಪಿ ಹೋಯಿತು. ಅಂತೂ ಅಮೃತ ಹೋಯಿತು. ಕೃಷ್ಣ ಆ ಕಡೆ ದ್ವಾರಕೆಯ ಕೆಲಸ ಮುಗಿಸಿಕೊಂಡು ಹಿಂದಕ್ಕೆ ಬಂದನ್ನು ಉದಂಕ ಮತ್ತೆ ಭೇಟಿ ಆಗ್ತಾನೆ. ಉದಂಕನ ಹತ್ರ ಕೃಷ್ಣ ಮಾತಾಡ್ತಾನೆ, ಅಮೃತ ಸಿಗಲಿಲ್ಲ ನಂಗೆ, ಯಾಕೆ ದೇವೇಂದ್ರ ಕೊಡ್ಲಿಲ್ಲ, ಕೊಡ್ತಾ ಇದ್ದ, ನಾನೇ ತಪ್ಪು ಮಾಡಿಬಿಟ್ಟೆ, ಕಳಿಸಿಬಿಟ್ಟೆ. ಓ ಹಾಗಾದ್ರೆ ನಿನಗೆ ನೀರು ಬೇಕಲ್ವಾ ಅಂತ ಹೇಳಿ ತಾನು ಆಕಾಶ ನೋಡ್ತಾನೆ. ಭಾರಿ ಭಾರಿ ಮೋಡಗಳು ಬರ್ತವೆ, ಮೋಡಗಳಿಂದ ಮಳೆ ಸುರಿಯುತ್ತೆ. ಅವತ್ತು ಕೃಷ್ಣ ತರಿಸಿದ ಮೋಡಗಳಿಗೆ ಉದಂಕ ಮೇಘಗಳು ಅಂತ ಇವತ್ತಿಗೂ ಹೆಸರು ಅಂತ ಮಹಾಭಾರತ ಉಲ್ಲೇಖಿಸಿದೆ. ಅದನ್ನು ಆಚಾರ್ಯರು ಇಲ್ಲಿ ನಿರೂಪಣೆ ಮಾಡಿದ್ದಾರೆ. ಈಗ ಉದಂಕನನ್ನು ಅನುಗ್ರಹಿಸಿದ ಒಂದು ಘಟನೆ. ಇದರಿಂದ ಕೃಷ್ಣನ ಅತಿಮಾನುಷ ಸ್ವರೂಪ ಅನ್ನೋದು ಕೊನೆಯಲ್ಲೂ ವ್ಯಕ್ತವಾಗ್ತಾ ಹೋಗುತ್ತೆ. ಅಲ್ಲಲ್ಲಿ ಭಗವತ್ ಸ್ವರೂಪತ್ವ ಕೃಷ್ಣನಲ್ಲಿ ಏನು ಅನ್ನುವುದು ಅರ್ಥವಾಗತಕ್ಕಂತಹ ಕೆಲವು ಕಥಾನಕಗಳು ಇವುಗಳು. ಹೀಗೆ ಉದಂಕನನ್ನು ಅನುಗ್ರಹ ಮಾಡಿದಂತಹ ಭಗವಂತ ಕೃಷ್ಣ ಮತ್ತೆ ಹಸ್ತಿನಪುರಕ್ಕೆ ಬರ್ತಾನೆ. ಹಸ್ತಿನಪುರದಲ್ಲಿ ಕೃಷ್ಣ ಬರುವ ಹೊತ್ತಿಗೆ ಭೀಮ ಇಲ್ಲ, ಅರ್ಜುನ, ನಕುಲ, ಸಹದೇವ ಯಾರೂ ಇಲ್ಲ, ಇರುವುದು ಧರ್ಮರಾಜ ಮಾತ್ರ. ಈ 4 ಜನ ಇಲ್ಲಿ ಅಂದ್ರೆ ಹಿಮಾಲಯಕ್ಕೆ ಹೋಗಿದ್ದಾರೆ. ಹಿಮಾಲಯಕ್ಕೆ ಯಾಕೆ ಹೋದದ್ದು? ಅಶ್ವಮೇಧ ಯಾಗ ಮಾಡಲಿಕ್ಕೆ ದುಡ್ಡಿಲ್ಲ ಅಂತ ಹೇಳಿದಾಗ ವಾಸಿಷ್ಠ ಕೃಷ್ಣ ವೇದವ್ಯಾಸರು ಬಂದು ಹಿಮಾಲಯದಲ್ಲಿ ರಾಶಿ ರಾಶಿ ಇದೆ ತೋರಿಸ್ತೇನೆ ಅಂತ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಒಬ್ರು ಮಾಡಿ ಸ್ವತಃ ರುದ್ರದೇವರು, ಪರಶುರಾಮ ದೇವರು ಯಾಗ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ರಾಶಿ ಹಾಕಿದಂತಹ ಧನ ನಿಧಿ ಅದನ್ನೆಲ್ಲ ವೇದವ್ಯಾಸರು ಇವರಿಗೆ ತೋರಿಸಿದ್ದಾರೆ. ಅದನ್ನು ಅಶ್ವಮೇಧಕ್ಕೋಸ್ಕರ ಆನೆಗಳ ಮೇಲೆ ಹೊರಿಸಿಕೊಂಡು ತರುವುದಕ್ಕೆ ಅಂತ 4 ಜನ ಹೋಗಿದ್ದಾರೆ. ಅಷ್ಟರಲ್ಲಿ ಕೃಷ್ಣ ಯಾವತ್ತು ದ್ವಾರಾವತಿಗೆ ಬಂದ ಅವತ್ತು ಉತ್ತರೆಗೆ ಪ್ರಸವ ವೇದನೆ ಕಾಣಿಸಿಕೊಂಡಿದೆ. ಉತ್ತರಾದೇವಿ, ಅಭಿಮನ್ಯು ಪತ್ನಿಯಾಗಿರತಕ್ಕಂತಹ ಉತ್ತರಾದೇವಿ ಅವತ್ತೇ ಪ್ರಸವಿಸಿದ್ದಾಳೆ. ಸತ್ತ ಮಗು ಹುಟ್ಟಿತು. ಹುಟ್ಟಿದ ಮಗುವನ್ನು ಭಗವಂತ ಕೃಷ್ಣ ತನ್ನ ಶಕ್ತಿಯಿಂದ ರಕ್ಷಣೆ ಮಾಡಿದ. ನಾನು ಇಲ್ಲಿಯ ತನಕ ಸುಳ್ಳೇ ಹೇಳಲಿಲ್ಲ ಅಂದ್ರೆ ಮಗು ಬದುಕಲಿ ಅಂತ ಹೇಳಿದ. ಮಗು ಬದುಕಿತು. ಅಂದ್ರೆ ಕೃಷ್ಣ ಅಲ್ಲಿಯ ತನಕ ಒಂದೇ ಒಂದು ಸುಳ್ಳು ಹೇಳಲಿಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗುತ್ತೆ. ಹೀಗೆ ತನ್ನ ಧರ್ಮದ ಬಲದಿಂದ ಕೃಷ್ಣ ಮಗುವನ್ನು ಬದುಕಿದ ಮಗು ಹಾಗೆ ಅತ್ಯಂತ ಪರೀಕ್ಷೆ ಮಾಡುವುದಕ್ಕೆ ಪ್ರಾರಂಭ ಮಾಡಿತು. ಯಾಕಂದ್ರೆ ಗರ್ಭದೃಷ್ಟಂ ಅನುಧ್ಯಾಯನ್ ಪರೀಕ್ಷೇತ ನರೇಶ್ವಿಹ, ಗರ್ಭದಲ್ಲಿ ಕಂಡ ಸುಂದರ ರೂಪ ಎಲ್ಲಿದೆ ಅಂತ ಅತ್ತಿತ್ತ ನೋಡಿದ ಕೃಷ್ಣನನ್ನು ಕಂಡು ಅಲ್ಲೇ ಮುಖವನ್ನು ನೆಟ್ಟಿತು. ಪರೀಕ್ಷೆ ಮಾಡಿದ ಮಗು ಆದ್ರಿಂದ ಪರೀಕ್ಷಿತ್ ಅಂತ ಅದಕ್ಕೆ ಹೆಸರಾಯಿತು. ವಿಷ್ಣುವಿಂದ ರಕ್ಷಿತವಾದ ಮಗು ಆದ್ರಿಂದ ವಿಷ್ಣುರಾತ ಅಂತ ಮಗುವನ್ನು ಕರೆದಿದ್ದಾರೆ. ಹೀಗೆ ಈ ಪಾಂಡು ವಂಶದ ವೃದ್ಧಿ ಕೃಷ್ಣ ಆಗಮಿಸಿದ ದಿವಸ ನಡೆಯಿತು. ಅದರ ಮರು ದಿವಸ ಭೀಮಾದಿಗಳು ಬಂದಿದ್ದಾರೆ. ಯಾಗ ಅಂತ ತೀರ್ಮಾನ ಆಯಿತು. ಯಾಗದಲ್ಲಿ ಪುರೋಹಿತರು ಪ್ರಧಾನ ನಿರ್ದೇಶನ, ಸಾಕ್ಷಾತ್ ವೇದವ್ಯಾಸರೇ ನಿಂತು ಪ್ರಧಾನ ನಿರ್ದೇಶನವನ್ನು ನಡೆಸಿದರು. ಅಶ್ವಮೇಧದ ಕುದುರೆಯನ್ನು ರಕ್ಷಣೆಗೋಸ್ಕರ ಅರ್ಜುನ ಸಾಗಿದವ ಹೋಗಿ ಅಲ್ಲಿ ಪೆಟ್ಟು ತಿಂದ ಕಥೆ ಬಬ್ರುವಾಹನ. ನಿಜವಾಗಿ ಆತ ಕುದುರೆಯ ಜೊತೆಗೆ ಹೋದಾಗ ನಡೆದ 2 ಘಟನೆಯನ್ನು ಮಾತ್ರ ಆಚಾರ್ಯರು ಉಲ್ಲೇಖ ಮಾಡಿದ್ದಾರೆ. ಮಹಾಭಾರತದಲ್ಲೂ ಕೂಡ ಈ 2 ಘಟನೆಗಳ ಉಲ್ಲೇಖ ಇದೆ. ಒಂದು ಮಣಲೂರಿಗೆ ಹೋದಾಗ ಅಲ್ಲಿ ಬಬ್ರುವಾಹನನ ಕಥೆ, ಮತ್ತೊಂದು ಯಾದವರಲ್ಲಿಗೆ ಹೋದಾಗ ಅಲ್ಲಿ ಪ್ರದ್ಯುಮ್ನಾದಿಗಳು ಕುದುರೆಯನ್ನು ಕಟ್ಟಿ ಹಾಕಿದಂತಹ ಕಥೆ. ಈ 2 ಕಥೆ ಮಾತ್ರ. ಮಣಲೂರಿನಲ್ಲಿ ಯಾರು ಬಬ್ರುವಾಹನನ ಕಥೆ ಎಲ್ರಿಗೂ ಗೊತ್ತಿದೆ. ಆದ್ರೆ ಕೆಲವು ಅಪಾರ್ಥ ತಿಳಿದಿರುವ ಬಬ್ರುವಾಹನ ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ ಅಂತ ಎಲ್ಲ ಕೇಳಿರ್ತೀವಿ. ಅದರಲ್ಲಿ ಕೆಲವು ನಡೆಯದೇ ಇದ್ದಂತಹ ಕಥೆಗಳು ಸೇರಿಕೊಂಡಿದ್ದಾರೆ. ಮುಖ್ಯ ನಡೆದ ಕಥೆ ಇಷ್ಟೇ. ಬಬ್ರುವಾಹನ ಸ್ವತಃ ಅರ್ಜುನನ ಮಗ, ಚಿತ್ರಾಂಗದೆಯಲ್ಲಿ ಆವಿರ್ಭವಿಸಿರ್ತಕ್ಕಂತಹ ಮಗ, ಮಣಲೂರಿನ ರಾಜನ ಮಗ. ಮಣಿಪುರ ಅಂತ ಅವರನ್ನು ಕರೀತಾರೆ. ಚಿತ್ರಾಂಗದೆಯಲ್ಲಿ ಪುತ್ರಿಕಾಪುತ್ರ ಧರ್ಮದಿಂದ ಹಿಂದೊಮ್ಮೆ ಈತ ತೀರ್ಥಯಾತ್ರೆಗೆ ಬಂದಂತಹ ಸಂದರ್ಭದಲ್ಲಿ ಪಡೆದಿದ್ದಂತಹ ಮಗ ಅವನಿಗೆ ಗೊತ್ತಿದೆ ವಸ್ತುತಃ ನನ್ನ ಮಗ ಅಂತ. ಆದರೆ ಯಾವಾಗ ಅವ ಕಪ್ಪ ಕಾಣಿಕೆಗಳನ್ನು ತಂದು ಅಪ್ಪ ಅಂತ ನಮಸ್ಕಾರ ಮಾಡಿದ,
ಆವಾಗ ಅವನಿಗೆ ಬಬ್ರುವಾಹನನನ್ನು ನೋಡ್ತಾ ಇದ್ದ ಹಾಗೆ ತನ್ನ ಅಭಿಮನ್ಯುವಿನ ನೆನಪಾಯಿತು. ಅಭಿಮನ್ಯು ಅವತ್ತು ಯಾವ ರೀತಿಯ ಹೋರಾಟ ನಡೆಸಿದ್ದಾನೆ ಅದನ್ನು ಈ ಹುಡುಗನ ಹತ್ರ ನೋಡಬೇಕು ಅಂತ ಅಪೇಕ್ಷೆ. ಹೀಗೂ ಅಪೇಕ್ಷೆ ಇರ್ತದೋ ಅಂತ ಬೇಸರ ಮಾಡಬೇಡಿ, ಕ್ಷತ್ರಿಯರಿಗೆ ಇರ್ತದೆ. ಕೆಲವರಿಗೆ ಆಗಲ್ಲ, ನಾನು ಹೇಗೆ ಊಟ ಮಾಡ್ತೇನೋ ಹಾಗೆ ಇವ ಊಟ ಮಾಡೋದು ನೋಡಬೇಕು ಅಂತ ಕೆಲವರಿಗೆ ಅಪೇಕ್ಷೆ ಇರಬಹುದು. ನಾನು ಹೇಗೆ ವ್ಯಾಪಾರ ಮಾಡ್ತೇನೋ ಹಾಗೆ ನನ್ನ ಮಗ ವ್ಯಾಪಾರ ಮಾಡೋದು ನೋಡಬೇಕು ಅಂತ ಅವರವರ ಮನೋಧರ್ಮಕ್ಕೆ ಅನುಗುಣವಾಗಿ ಅಪೇಕ್ಷೆ ಇರ್ತದೆ. ಅರ್ಜುನ 3 ಲೋಕದ ಗಂಡು ಅಂತ ಕರೆಸಿಕೊಂಡ ಮಹಾಪರಾಕ್ರಮಿ ಆದ್ರಿಂದ ನನ್ನ ಮಗ ಹೇಗೆ ಯುದ್ಧ ಮಾಡ್ತಾನೆ ಅಂತ ನೋಡಬೇಕು ಅಂತ ಅಪೇಕ್ಷೆ ಆಯಿತು. ಹಾಗಾಗಿ ಇದೆಲ್ಲ ಕ್ಷತ್ರಿಯ ಧರ್ಮವ. ಅಪ್ಪ ಅಂತ ಹೇಳಿಕೊಂಡು ಬಂದು ಕಪ್ಪವನ್ನು ಇಡುವುದು, ಕುದುರೆಯನ್ನು ಕಟ್ಟಿಯಾಗಿದೆ, ಯುದ್ಧ ಮಾಡುವುದು ಅವರ ಧರ್ಮ. ಆ ಧರ್ಮ ಇಲ್ಲದೆ ಹೋದರೆ ಯಾರನ್ನು ಕ್ಷತ್ರಿಯರು ಅಂತ ಕರೀತಾರೆ ಅಂತ ಬೈಯುವುದಕ್ಕೆ ಪ್ರಾರಂಭಿಸಿದ. ಇವ ಎಷ್ಟು ಬೈದರೂ ಕೂಡ ಬಬ್ರುವಾಹನ ತಲೆ ತಗ್ಗಿಸಿ ಅವನ ಮುಂದೆ ಕೈ ಮುಗಿದು ನಿಂತವ ತಲೆ ಎತ್ತಲಿಲ್ಲ. ಅಷ್ಟು ಹೊತ್ತಿಗೆ ಸರಿಯಾಗಿ ನಾಗಲೋಕದಿಂದ ಉಲೂಪಿ ಮೇಲೆ ಬರ್ತಾನೆ. ಉಲೂಪಿಯು ಕೂಡ ಅರ್ಜುನನಿಂದ ಇರಾವಂತನೆಂಬ ಮಗನನ್ನು ಪಡೆದಂತಹ ನಾಗಕನ್ನಿಗೆ. ಆಕೆ ಅರ್ಜುನ ಈ ಮಗನನ್ನು ಬೈತಾ ಇರುವುದನ್ನು ನೋಡಿ ಇದೇ ಸರಿಯಾದ ಕಾಲ ಅಂತ ಯೋಚನೆ ಮಾಡಿ ಬಬ್ರುವಾಹನನಿಗೆ ಸೂಚನೆ ಕೊಡ್ತಾಳೆ. ಎಂಥ ಮಗ ನೀನು, ಅಪ್ಪನನ್ನು ಶೌರ್ಯದಿಂದ ಮೆಚ್ಚಿಸಬೇಕೇ ಹೊರತು ಕ್ಷಮೆಯಿಂದ ಮೆಚ್ಚಿಸುವುದಲ್ಲ ಅಂತ ಅವನ ಕಿವಿ ಹಿಂಡ್ತಾಳೆ. 16 ವರ್ಷದ ಹುಡುಗನಿಗೆ ಒಂದು ಖುಷಿ ಆಯ್ತು. ಅಪ್ಪನ ಜೊತೆಗೆ ಯುದ್ಧ ಮಾಡಿ ನಾನು ಈಗ ಮಗ ಅಂತ ತೋರಿಸಿದ್ದೇನೆ ಅಥವಾ ಎದ್ದು ನಿಂತ. ಹೀಗೆ ಉಲೂಪಿಯ ಪ್ರೇರಣೆಯಿಂದ ಎದ್ದು ನಿಂತಿದ್ದಾನೆ ಮಗ. ಉಲೂಪಿಯು ಕೂಡ ಅರ್ಜುನನಿಗೆ ಹೆಂಡತಿ, ಅವಳು ಪ್ರೇರೇಪಿಸಿದ್ದಾಳೆ. ಇವ ಯುದ್ಧ ಪ್ರಾರಂಭಿಸಿದ. ಅರ್ಜುನ ಯುದ್ಧ ಮಾಡಬೇಕಾದ್ರೆ ನನ್ನ ಮಗ ಎಷ್ಟು ಚೆನ್ನಾಗಿ ಯುದ್ಧ ಮಾಡ್ತಾನೆ ಅಂತ ಆಸ್ವಾದನೆ ಮಾಡ್ತಾ ಮಾಡ್ತಾ ಮೆಲ್ಲನೆ ಯುದ್ಧ ಮಾಡ್ತಾ. ಅರ್ಜುನಸ್ತು ಸುತ ಸ್ನೇಹಾತ್ ಮಂದಂ ಯೋದಯತಿ ಸ್ಮಯನ್, ಆಚಾರ್ಯರು ಹೇಳುವ ಮಾತು. ಅರ್ಜುನ ಸುತ ಸ್ನೇಹದಿಂದಾಗಿ ಮಂದಂ ಯೋಧಯತಿ ಸ್ಮಯನ್, ನಗನಗುತ್ತಾ ಅವ ಒಂದು ಬಾಣ ಬಿಟ್ರೆ ಎಷ್ಟು ಚೆನ್ನಾಗಿ ಬಾಣ ಬಿಡ್ತಾನೆ ಅಂತ ನಗನಗುತ್ತಾ ಮೆಲ್ಲಕ್ಕೆ ಬಾಣ ಬಿಡ್ತಾನೆ. ಹೀಗೆ ಯುದ್ಧ ನಡೆಯಿತು. ಅಷ್ಟರಲ್ಲಿ ನಾನು ಏನು ಬಾಣ ಬಿಟ್ಟರು ಕೂಡ ಇವ ಲೀಲಾಜಾಲವ ಖಂಡನೆ ಮಾಡ್ತಾನಲ್ವಾ ಅಂತ ಅಂದುಕೊಂಡಂತಹ ಬಬ್ರುವಾಹನ ಒಂದು ಬಾಣವನ್ನು ತೆಗೆದ, ಅದರಲ್ಲಿ ಸಂಮೋಹನ ಮಂತ್ರವನ್ನು ಅಭಿಮಂತ್ರಣೆ ಮಾಡಿ ಬಿಟ್ಟ. ಅರ್ಜುನ ಇವ ಬಾಣ ಬಿಡುವ ಒಂದು ಕೈಚಳಕವನ್ನು ನೋಡ್ತಾನೆ ಹೊರತು ಅವ ಮಂತ್ರ ಪ್ರಯೋಗ ಮಾಡಿದ್ದನ್ನು ಅರ್ಥ ಮಾಡಿಕೊಳ್ಳಿಲ್ಲ. ಆ ಒಂದು ಕ್ಷಣದಲ್ಲಿ ವೇಗವಾಗಿ ಬಂದಂತಹ ಬಾಣ ಇವನ ಉರಸ್ಸಿಗೆ ಹೊಡೆಯಿತು. ಸಂಮೋಹನ ಮಂತ್ರದ ಪ್ರಭಾವದಿಂದ ಈತ ಸ್ಮೃತಿ ತಪ್ಪಿ ಬಿದ್ದ. ಇಷ್ಟು ಅಲ್ಲಿ ಘಟನೆ ನಡೀತು. ಅವನ ತಲೆ ಕತ್ತರಿಸುವುದು, ಅವ ಬಿದ್ದದ್ದು ಸತ್ತದ್ದು ಏನು ನಡೆಯಲಿಲ್ಲ. ಸ್ಮೃತಿ ತಪ್ಪಿ ಬಿದ್ದ. ಸ್ಮೃತಿ ತಪ್ಪಿ ಬೀಳುವುದು ಅಂದ್ರೆ ಮೂರ್ಛಾವಸ್ಥೆಯನ್ನು ಹೊಂದುವುದು. ಮೂರ್ಛೆ ಅನ್ನುವುದು ಅತ್ಯಂತ ದುಃಖದ ಸ್ಥಿತಿ. ಮೂರ್ಛೆ ಅಂದ್ರೆ ಏನು ಅನ್ನೋದರ ವಿವರಣೆಯನ್ನು ಆಚಾರ್ಯರ ಬಾಯಲ್ಲಿ ಕೇಳಬೇಕು. ಮೂರ್ಛಾ ಅನ್ನೋದು ಹೇಗೆ ಸುಷುಪ್ತಿ ಅನ್ನೋದು ಅತ್ಯಂತ ಸುಖದ ಸ್ಥಿತಿಯೋ, ಮೂರ್ಛಾ ಅನ್ನೋದು ಅತ್ಯಂತ ದುಃಖದ ಸ್ಥಿತಿ. ಮೂರ್ಛಾ ಸ್ಥಿತಿಯಲ್ಲಿ ಆತ ಬಹಳ ಕಾಲ ಇದ್ದ ಅಂತಾದ್ರೆ ಆತನಿಗೆ ವೀಕ್ನೆಸ್ ಪ್ರಾರಂಭ ಆಗುತ್ತೆ. ಶರೀರದಲ್ಲಿ ಮಾನಸಿಕವಾಗಿ ತುಂಬಾ ನಿತ್ರಾಣವನ್ನು ಆತ ಪಡಿತಾನೆ. ಅನ್ನೋ ಮೂರ್ಛಾ ಅನ್ನೋದು ದುಃಖ. ಆದ್ರೆ ದುಃಖ ಆಗ್ತಾ ಇದೆ ಅನ್ನುವುದು ಆಮೇಲೆ ನೆನಪಿಗೆ ಉಳಿಯದೇ ಇರುವ ಸ್ಥಿತಿಯಲ್ಲಿ. ಹೇಗೆ ಸುಷುಪ್ತಿಯಲ್ಲಿ ಆನಂದ ಆಗ್ತಾ ಇದ್ರೂ ಕೂಡ ಎದ್ದ ಮೇಲೆ ನನಗೆ ಆನಂದವಾಗುತ್ತಿತ್ತು ಅನ್ನುವ ಆನಂದದ ಅನುಭವ ನಂತರದಲ್ಲಿ ಇರುವುದಿಲ್ಲ. ಬರೀ ಆನಂದವಾಗ್ತಾ ಇತ್ತು ಅಂತ ಒಂದು ಪರಾಮರ್ಶೆ ಮಾತ್ರ ಇರ್ತದೆ, ಆನಂದದ ಅನುಭವ ಇರುವುದಿಲ್ಲ. ಹೇಗೋ ಹಾಗೆ ಇಲ್ಲೂ ಕೂಡ ದುಃಖದ ಅನುಭವ ಆಗ್ತಾ ಇದ್ರೂ ಕೂಡ ದುಃಖ ನನಗೆ ಆಗಿದೆ ಅನ್ನೋದು ಕೊನೆಗೆ ಅದರ ಸರಿಯಾದ ನೆನಪು ಉಳಿಯದೇ ಇರುವ ರೀತಿಯ ದುಃಖ ಮೂರ್ಛಾವಸ್ಥೆ. ಅಂತಹ ದುಃಖವನ್ನು ಬಹಳ ಹೊತ್ತಿನ ಕಾಲ ಅರ್ಜುನ ಅನುಭವಿಸಿದ. ಸತ್ತ ಅನ್ನುವ ಸ್ಥಿತಿಯಲ್ಲೇ ಬಿದ್ದ. ಚಿತ್ರಾಂಗದೆ ಬಂದವಳು ಖೇದ ಮಾಡ್ತಾ ಉಲೂಪಿಯನ್ನು ಎದ್ವಾ ಬೈತಾಳೆ. ಆಗ ಉಲೂಪಿ ನಗನಗ್ತಾ ಇದ್ದಾಳೆ. ಅವಳು ನಾಗಲೋಕದಿಂದ ವಿಶಲ್ಯಕರ್ಣಿ ಅನ್ನುವುದನ್ನು ಒಬ್ಬ ನಾಗನ ಮೂಲಕ ತರಿಸ್ತಾಳೆ. ವಿಶಲ್ಯಕರ್ಣಿಯ ಮೂಲಕ ಇವರಿಗೆ ಮತ್ತೆ ಸ್ಮೃತಿ ಬರುವ ಹಾಗೆ ಮಾಡ್ತಾಳೆ. ಅರ್ಜುನ ಎದ್ದು ನಿಲ್ತಾನೆ. ಚಿತ್ರಾಂಗದೆ ನಗುವುದಕ್ಕೆ ಪ್ರಾರಂಭಿಸ್ತಾಳೆ. ಆಗ ಉಲೂಪಿ ಹೇಳ್ತಾಳೆ, ನಾನು ಮಾಡಿದ್ದಿಷ್ಟಕ್ಕೆ ಗಂಗೆ ಮತ್ತು ದೇವತೆಗಳು ವಸುಗಳು ಮಾತಾಡುವುದನ್ನು ಕೇಳ್ತಾ ಇದ್ದೆ. ಈ ಅರ್ಜುನ ಭೀಷ್ಮನನ್ನು ಶರಶಯ್ಯೆಯಲ್ಲಿ ಅಷ್ಟು ದಿವಸ ದುಃಖಿಸುವ ಹಾಗೆ ಮಾಡಿಟ್ಟ. ಅಂಥ ದುಃಖ ಕಿಂಚಿತ್ತಾದ್ರೂ ಇವನಿಗೂ ರಣರಂಗದಲ್ಲಿ ಬರಬೇಕು ಅಂತ ಗಂಗೆ ಬಾಯಿಯಲ್ಲಿ ಮಾತಾಡಿದ್ಲು. ಗಂಗೆಯ ಬಾಯಿಯಲ್ಲಿ ಬಂದ ಮಾತು ಅಂದ್ರೆ ಅದು ಶಾಪತುಲ್ಯ, ಯಾವತ್ತಾದ್ರೂ ಸತ್ಯವಾಗತಕ್ಕಂಥದ್ದು. ಯಾರ್ಯಾರಿಲ್ಲೋ ಇವ ರಣರಂಗದಲ್ಲಿ ಬಿದ್ದು ತೊಂದರೆಯಾಗಿ ಈ ಪಾಂಡು ವಂಶದ ಕೀರ್ತಿ ಕಲಂಕ ಆಗಬಾರದು. ಅದಕ್ಕೋಸ್ಕರ ಮಗನ ಕೈಯಲ್ಲೇ ಅಪ್ಪ ಸೋತ ಅಂತ ಹೇಳಿದ್ರೆ ಅದು ಕೀರ್ತಿಯ ಪತಾಕೆಯನ್ನು ಮತ್ತೆ ಎತ್ತರಿಸ್ತದೆ ಹೊರತು ಅದು ದೋಷವಾಗಿ ನಿಲ್ಲುವುದಿಲ್ಲ. ಹಾಗೆ ಯೋಚನೆ ಮಾಡಿ ಈ ಬಬ್ರುವಾಹನನ ಕೈಯಲ್ಲೇ ಈತ ಅಂಥ ದುಃಖವನ್ನು ಪಡಿಬೇಕು ಅನ್ನೋ ದೃಷ್ಟಿಯಿಂದ ನಾನು ಪ್ರೇರೇಪಣೆ ಮಾಡಿ ಯುದ್ಧಕ್ಕೆ ನಿಲ್ಲಿಸಿದೆ. ಅಲ್ಲಿಗೆ ಸುಖಾಂತ್ಯವಾಯಿತು. ಇಷ್ಟೇ ವಿಷಯಗಳು. ಆಮೇಲೆ ಅರ್ಜುನ ಹೊರಡುವಾಗ ಚಿತ್ರಾಂಗದೆಯನ್ನು ಕರ್ಕೊಂಡು ಹೊರಟ. ಯಾಕಂದ್ರೆ ಬಬ್ರುವಾಹನ ರಾಜನಾಗಿದ್ದಾನೆ. ಅವತ್ತಿನ ನಂತರ ಅರ್ಜುನ ಸುಭದ್ರೆ ಮತ್ತು ಚಿತ್ರಾಂಗದೆಯ ಜೊತೆಗೆ ಆನಂದವಾಗಿದ್ದ. ಭೀಮಸೇನ, ದ್ರೌಪದಿ ಮತ್ತು ಕಾಳಿ ಅನ್ನುವ ತನ್ನ ಪತ್ನಿಯರ ಜೊತೆಗೆ
ದುಶ್ಯಾಸನನ ಅರಮನೆಯಲ್ಲಿ ತಾನು ವಾಸ ಮಾಡ್ತಾ ಇದ್ದ. ನಕುಲ ಸಹದೇವರಂತೂ ತಮ್ಮ ಪತ್ನಿಯರ ಜೊತೆಗಿದ್ರು. ಅಂತೂ ನಂತರದ ಸ್ಥಿತಿಯಲ್ಲಿ ದ್ರೌಪದಿ ದೇವಿ ಭೀಮಸೇನನ ಜೊತೆಗೇ ಇದ್ರು ಅನ್ನೋ ಒಂದು ವಿಶೇಷವೂ ಕೂಡ ನಮಗೆ ಮಹಾಭಾರತದಿಂದ ಸ್ಪಷ್ಟವಾಗ್ತಾ ಇದೆ. ಅಂದ್ರೆ ಆ ನಂತರದಲ್ಲಿ ಆ ದ್ರೌಪದಿಯಲ್ಲಿದ್ದಂತಹ ಉಳಿದ ದೇವತೆಗಳ ಶಚಿ, ಶ್ಯಾಮಲೆ ಮೊದಲಾದಂತಹ ದೇವತೆಗಳ ಸನ್ನಿಧಾನ ಅದರಲ್ಲಿ ಕುಂಠಿತವಾಗಿ ಅಲ್ಲಿ ಭಾರತೀ ದೇವಿಯೇ ಪ್ರಕಾಶಿಸುವುದಕ್ಕೆ ಪ್ರಾರಂಭಿಸಿದ್ದಾಳೆ ಅನ್ನುವುದು ಇಲ್ಲಿಯ ವಿಶೇಷ ಇದೆ. ಅಂತೂ ಮುಂದಕ್ಕೆ ಯಾಗ, ಅಶ್ವಮೇಧ ಮಹಾಯಾಗ ನಡೆಯಿತು. ಒಂದು ಸಾಮುದ್ರಿಕ ಲಕ್ಷಣದ ವಿವರಣೆಯೂ ಕೂಡ ಇದೆ. ಅರ್ಜುನನಲ್ಲಿ ಸಾಮುದ್ರಿಕದ ಪ್ರಕಾರ ಯಾವ ರೀತಿಯ ದೋಷ ಇದೆ, ಏನು ಕಥೆ ಅನ್ನುವುದರ ವಿವರಣೆ ಇದೆ. ಯಾಗ ಮುಗಿಯಿತು. ಯಾಗ ಮುಗಿದ ಮೇಲೆ ಅವಭೃತ ಸ್ನಾನ ಮಾಡಿ ಬರುವಾಗ ಒಬ್ಬ ಕ್ರೋಧಾಸುರ ಅಂತ ಒಂದು ಮುಂಗುಸಿಯ ರೂಪದಲ್ಲಿ ಬಂದು, ಏನು ಪ್ರಯೋಜನ ಇಲ್ಲ, ನಿಮ್ಮ ಅನ್ನದಾನ ಇಲ್ಲ ಅಂತ ಹೇಳಿದ. ಯಾಕೆ ಪ್ರಯೋಜನ ಇಲ್ಲ ಅಂದ್ರೆ, ಒಬ್ಬ ಬ್ರಾಹ್ಮಣ, ಅವನಿಗೆ ತುಂಬಾ ಸಂಕಟ, ಅಂಥ ಸ್ಥಿತಿಯಲ್ಲಿ ಹಿಟ್ಟು ತಿಂದಿ ಕೂತಿದ್ದ. ಯಾರೋ ಇನ್ನೊಬ್ಬ ಸಂಕಟದಿಂದ ಬಂದ, ತನ್ನ ಹಿಟ್ಟು ಅವನಿಗೆ ಕೊಟ್ಟ, ಸಾಕಾಗ್ಲಿಲ್ಲ. ಕೊನೆಗೆ ತನ್ನ ಸೊಸೆದ್ದು, ಮಗಂದು, ಮೊಮ್ಮಗದ್ದು ಎಲ್ಲ ಸೇರಿಸಿಕೊಟ್ಟ. ಅವ ತೃಪ್ತನಾಗಿ ಆಮೇಲೆ ಪಾದ ಪ್ರಕ್ಷಾಲನೆ ಮಾಡಿಸಿಕೊಂಡು ಹೋದ. ಅವನ ಪಾದ ಪ್ರಕ್ಷಾಲನೆಯ ನೀರು ಬಿದ್ದ ಜಾಗದಲ್ಲಿ ನಾನು ಹೊರಳಾಡಿದೆ, ನನ್ನ ಶರೀರ ಅರ್ಧ ಬಂಗಾರ ಆಯಿತು ಅಂತ ಹೇಳಿದ. ಪಾಪ ಅರ್ಧವೇ ಬಂಗಾರ ಆಗೋಗಿತ್ತು ಅವನಿಗೆ. ಆಮೇಲೆ ನೀನು ಇಷ್ಟು 15 ದಿವಸದಿಂದ 14 ಲಕ್ಷ ಜನರಿಗೆ ಪ್ರತಿ ದಿವಸ ಅನ್ನದಾನ ಮಾಡಿದೆಯಲ್ಲ, ಅದರಲ್ಲಿ ಹೋಗಿ ಅವರ ಪಾದ ಪ್ರಕ್ಷಾಲನೆ ಆದ ನೀರಲ್ಲಿ ನಾನು ಹೊರಳಾಡಿದೆ, ನನ್ನ ಇನ್ನರ್ಧ ಬಂಗಾರ ಆಗಲೇ ಇಲ್ಲ. ಆದ್ರಿಂದ ನಿನ್ನ ಅನ್ನದಾನ ಯಾಗ ಯಾವುದು ಪ್ರಯೋಜನ ಇಲ್ಲ, ಅದರ 16ನೇ 1 ಭಾಗವೂ ಅಲ್ಲ ಅಂತ ಹೇಳಿದ. ಇದೊಂದು ನಕುಲೋಪಾಖ್ಯಾನ. ಇದೊಂದು ನಕುಲ ಅಂದ್ರೆ ಸಂಸ್ಕೃತದಲ್ಲಿ ಮುಂಗುಸಿ ಅಂತ ಅರ್ಥ. ಈ ಮುಂಗುಸಿಯ ಕಥೆ ಇದೆ. ಕೊನೆಗೆ ಈ ಮುಂಗುಸಿ ಸತ್ತೇ ಹೋಗುತ್ತೆ. ಅದು ಏನು ಕಥೆ, ವಿಷಯ ಇಷ್ಟೇ. ಈ ಮುಂಗುಸಿ ಅಲ್ಲಿ ಬಂಗಾರ ಆಯ್ತು, ಇಲ್ಲಿ ಬಂಗಾರ ಆಗ್ಲೇ ಇಲ್ಲ. ಅದು ವಿಶೇಷ ಅಂದ್ರೆ ಅಲ್ಲಿ ಅರ್ಧದಷ್ಟು ಮಾತ್ರ ಬಂಗಾರ ಆಯ್ತು. ನಿಜವಾಗಿ ಅಲ್ಲಿ ಕಾಲು ತೊಳೆದ ಬ್ರಾಹ್ಮಣನ ಕೈಯೂ ಬಂಗಾರ ಆಗಲಿಲ್ಲ, ಅವನ ಪಾತ್ರೆಯೂ ಬಂಗಾರ ಆಗಲಿಲ್ಲ. ಈ ಹೊರಳಾಡಿದ ಮುಂಗುಸಿ ಮಾತ್ರ ಬಂಗಾರ ಆಯ್ತು. ಕ್ರೋಧ ಅಂತ ಒಬ್ಬ ಅಸುರ, ಅವಂದು ಕೂಡ ಇತಿಹಾಸ ಎಲ್ಲ ಇದೆ, ಬೇಡ ನಮ್ಗೆ. ಅಂತ ಒಬ್ಬ ಅಸುರ, ಆ ಅಸುರನಿಗೆ ಅನ್ಯಥಾ ಜ್ಞಾನ ದೃಢವಾಗಬೇಕು ಅಂತ ದೇವರು ಮಾಡಿದಂತಹ ವ್ಯವಸ್ಥೆ ಅದು. ಅರ್ಧ ಮಾತ್ರ ಬಂಗಾರವಾಗಿ, ಇನ್ನ ಅರ್ಧ ಯಾವತ್ತೂ ಬಂಗಾರವಾಗದೇ ಇರುವ ಹಾಗೆ ವ್ಯವಸ್ಥೆ ಮಾಡಿತ್ತು. ಇದು ಆ ಪಾದ ಪ್ರಕ್ಷಾಲನೆಯ ಬಲದಿಂದಾಗಿ ಆದಂತಹ ಬಂಗಾರ ಅಲ್ಲ. ಅವನಿಗೆ ಅನ್ಯಥಾ ಜ್ಞಾನ, ತಪ್ಪು ಜ್ಞಾನ ದೃಢವಾಗುವುದಕ್ಕೋಸ್ಕರ ಅವನ ಸ್ವರೂಪ ಯೋಗ್ಯವಾಗಿ ನಡೆದಿರತಕ್ಕಂತಹ ದೈವಿ ಘಟನೆ ಅದು. ಅವನು ಇಲ್ಲಿ ಇಷ್ಟು ಒಳ್ಳೆಯ ಕೆಲಸವನ್ನು ನಿಂದಿಸಿ ತನ್ನ ಅಧೋಗತಿಯನ್ನು ಸಂಪಾದಿಸಿಕೊಂಡ ಅನ್ನೋ ಒಂದು ನಕುಲೋಪಾಖ್ಯಾನವೂ ಕೂಡ ಇಲ್ಲಿದೆ. ರಾಜ್ಯಭಾರ ನಡೀತಾ ಇದೆ. ಒಬ್ಬ ಬ್ರಾಹ್ಮಣ ಬಂದು ನನಗೆ ಯಾಗಕ್ಕೋಸ್ಕರ ದುಡ್ಡು ಬೇಕು ಅಂತ ಕೇಳಿದ. ಧರ್ಮರಾಜ ಹೇಳ್ತಾನೆ, ರಾತ್ರಿ 12 ಗಂಟೆ ಆಗಿದೆ, ಇಷ್ಟೊತ್ತಿಗೆ ಕೇಳುವುದ, ನಾಳೆ ಬಂದ್ಬಿಡು ಅಂತ. ಇವ ಹೋಗಿ ಭೀಮಸೇನನ ಹತ್ರ ಕೇಳಿದ. ಭೀಮಸೇನ ಆ ಕ್ಷಣದಲ್ಲಿ ತನ್ನ ಕೈಯಲ್ಲಿದ್ದಂತಹ ಕಡಗವನ್ನು ಎತ್ತಿ ಕೊಟ್ಟ, ತೆಗುವಂತ. ಅಷ್ಟೇ ಅಲ್ಲ, ಖುಷಿಯಿಂದ ಒಂದು ಡಂಗುರ ಸಾರಿಸಿದ. ಏನಂದ್ರೆ, ನಾಳೆ ತನಕ ಧರ್ಮರಾಜ ಬದುಕಿರ್ತಾನೆ ಅಂತ ನಿಶ್ಚಯವಾಗಿದೆ, ದೊಡ್ಡ ಆಶ್ಚರ್ಯ, ಎಲ್ಲ ಆನಂದದಿಂದ ವಿಜಯೋತ್ಸವ ಆಚರಿಸಿ ಅಂತೇಳಿ ಡಂಗುರ ಸಾರಿಸಿದ. ಇದೆಲ್ಲ ಈ ಪುಟ್ಟ ಪುಟ್ಟ ಕಥಾನಕಗಳು, ಆದ್ರೆ ಲೋಕಕ್ಕೆ ವಿಶಿಷ್ಟ ಸಂದೇಶವನ್ನು ಕೊಡುವಂತಹದ್ದು ಅನ್ನೋ ದೃಷ್ಟಿಯಿಂದ ಆಚಾರ್ಯರು ಅದನ್ನು ಸಂಗ್ರಹ ಮಾಡ್ತಾರೆ. ಯಾಕಂದ್ರೆ ನಾವು ಯಾವುದೇ ಪುಣ್ಯ ಕಾರ್ಯವನ್ನು ನಾಳೆಗೆ ಅಂತ ಮುಂದೂಡಬಾರದು. ಆ ಹೊತ್ತಿಗೆ ಮಾಡುವುದಕ್ಕೆ ಶಕ್ಯ ಇದ್ರೆ ಆ ಕ್ಷಣದಲ್ಲಿ ಮಾಡಬೇಕು. ಯಾಕಂದ್ರೆ ಕೊಡಬೇಕು ಅನ್ನೋ ಮನೋಭಾವ ಅದು ಕ್ಷಣಿಕವಾಗಿರ್ಬೋದು, ನಾಳೆಯ ತನಕ ನಮ್ಮಲ್ಲಿ ಹಾಗೆ ನಿಲ್ಲುತ್ತೆ ಅನ್ನುವುದಕ್ಕೆ ನಿಶ್ಚಯ ಇಲ್ಲ. ಯಾವ ಹೊತ್ತಿಗೆ ಅಪೇಕ್ಷಿತವೋ ಆ ಹೊತ್ತಿಗೆ ಧರ್ಮ ಕಾರ್ಯವನ್ನು ನಡೆಸಬೇಕು. ಇಂದಿನ ದಿನ ಸುದಿನ, ನಾಳೆಗೆ ಅದು ಕಠಿಣ ಅನ್ನೋ ಒಂದು ನ್ಯಾಯವನ್ನು ಲೋಕಕ್ಕೆ ಒಂದು ಕಥಾನಕದ ಮೂಲಕ ತೋರ್ಪಡಿಸುವಂತಹ ವಿಷಯ ಆದ್ರಿಂದ ಅದನ್ನು ಉಲ್ಲೇಖ ಮಾಡ್ತಾರೆ. ನಂತರದ ಸ್ಥಿತಿಯಲ್ಲಿ ಧೃತರಾಷ್ಟ್ರಾದಿಗಳೆಲ್ಲ ಸ್ವರ್ಗ ಪ್ರಾಪ್ತಿಯನ್ನು ಹೊಂದತಕ್ಕಂತಹ ಕಥೆ. ಧೃತರಾಷ್ಟ್ರ ನಂತರವೂ ಒಂದು 3 ವರ್ಷಗಳ ತನಕ ಇವರ ಜೊತೆಗೆ ವಾಸ ಮಾಡ್ತಾನೆ. ಆಮೇಲೆ ಅವನಿಗೆ ಅಷ್ಟಾದರೂ ಕೂಡ ವೈರಾಗ್ಯ ಬರಲಿಲ್ಲ. ಭೀಮಸೇನ ಅಂತೂ ಅನ್ನ ಹಾಕಬೇಕಾದ್ರೆ ಎತ್ತಿ ತೆಗೋ ತಿನ್ನು ಅಂತ ಬಿಸಾಡ್ತಾ ಇದ್ದ. ಒಂದು ಸಲ ಈ ದುರ್ಯೋಧನಾದಿಗಳಿಗೆ ಶ್ರಾದ್ದ ಮಾಡಬೇಕು ಅಂತ ಹೇಳಿದಾಗ ದುಡ್ಡು ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ತಾನೆ ಭೀಮಸೇನ. ಆ ದುಷ್ಟರಿಗೆಲ್ಲ ಶ್ರಾದ್ದ ಹಾಕಿ ಉದ್ಧಾರ ಮಾಡಬೇಕಾಗಿಲ್ಲ, ಸಾಯಿಲೆ ಅವರು ನರಕದಲ್ಲಿ ಅಂತ ಹೀಗೆ ಮಾತಾಡ್ತಿದ್ದ. ಆಗಾಗ ಬರುವುದು ಇವ್ರ ಮುಂದೆ ಬಂದು ಭುಜ ತೋರಿಸೋದು, ಇದೇ ಭುಜದಲ್ಲಿ ಆ ದುರ್ಯೋಧನಾದಿಗಳು ಸಿಕ್ಕಾಕೊಂಡು ಸತ್ತದ್ದು ಅಂತ ಈ ದೊಡ್ಡಪ್ಪನ ಮುಂದೆ ಹೇಳು. ಯಾಕಂದ್ರೆ ಇವನಿಗೆ ವೈರಾಗ್ಯ ಬರಬೇಕು ಅಂತ. ಆದ್ರೆ ದ್ರೌಪದಿ ದೇವಿ ಹಾಗಲ್ಲ. ಆ ಹೊತ್ತಿಗೆ ಬಂದು ಇವರಿಗೇನೋ ಉಪಚಾರ ಮಾಡುವುದು, ಪಾನೀಯ ತಂದು ಕೊಡುವುದು, ಕಾಲು ಹೊತ್ತುವುದು, ಈ ಕೆಲಸವನ್ನು ದ್ರೌಪದಿ ಮಾಡ್ತಾರೆ. ಭೀಮಸೇನ ಅವನನ್ನು ಬೈಯುವುದು, ವೈರಾಗ್ಯ ಬರುವುದಕ್ಕೆ ಬೇಕಾದ ಕೆಲಸ ಮಾಡುವುದು. ಆದ್ರೆ ಯುಧಿಷ್ಠಿರಾದಿಗಳ ಜೊತೆಗೆ ಸ್ವತಃ ದ್ರೌಪದಿ ದೇವಿಯು ಕೂಡ ಪ್ರೀತಿಯಿಂದ ಆತನನ್ನು ಸೇವಿಸುವುದು. ಯಾಕೆ ಈ ಗಂಡ ಹೆಂಡತಿಯಲ್ಲಿ ವ್ಯತ್ಯಾಸ ಅಂದ್ರೆ,
ಇಬ್ಬರೂ ಮಾಡ್ತಾ ಇದ್ದದ್ದು ಅವನನ್ನು ಉದ್ಧಾರ ಮಾಡುವ ದೃಷ್ಟಿಯಿಂದ. ಧೃತರಾಷ್ಟ್ರನನ್ನು ಉದ್ಧರಿಸಬೇಕು ಅನ್ನುವ ಭಾವ ಇಡೀ ಮಹಾಭಾರತದಲ್ಲಿ ಕೃಷ್ಣನಲ್ಲಿ, ವೇದವ್ಯಾಸರಲ್ಲಿ, ಭೀಮಸೇನಲ್ಲಿ, ದ್ರೌಪದಿ ದೇವಿಯಲ್ಲಿ, ಅಷ್ಟೇ ಯಾಕೆ ಶಲ್ಯ ಅಕ್ಲೀಕಾದಿ ಮಹಾರಾಜರುಗಳಲ್ಲೂ ಕಾಣಿಸುತ್ತೆ. ಧೃತರಾಷ್ಟ್ರ ಕೆಟ್ಟವ ಅನ್ನುವ ನಿರೂಪಣೆ ಮಹಾಭಾರತದಲ್ಲಿಲ್ಲ. ಧೃತರಾಷ್ಟ್ರ ಯಾವುದೋ ಪ್ರಭಾವಕ್ಕೆ, ದುರ್ಯೋಧನ ಕಲಿಯ ಆವೇಶಕ್ಕೆ ಒಳಗಾಗಿ ತಪ್ಪು ಮಾಡ್ತಾ ಇದ್ನೇ ಹೊರತು ಸ್ವಭಾವತಃ ಅತ್ಯಂತ ಸಜ್ಜನನಾದವ ಧೃತರಾಷ್ಟ್ರ. ಆದ್ರಿಂದಲೇ ಅವನನ್ನು ಶಿಕ್ಷಿಸುವುದಕ್ಕೆ ವೇದವ್ಯಾಸರೂ ಪ್ರಯತ್ನ ಪಡಲಿಲ್ಲ, ಶ್ರೀಕೃಷ್ಣನೂ ಪ್ರಯತ್ನ ಪಡಲಿಲ್ಲ. ಇಲ್ಲೂ ಕೂಡ ಭೀಮಸೇನ ಅವನನ್ನು ವೈರಾಗ್ಯ ಬರಲಿ ಅಂತ ಹೇಳಿ ಅಷ್ಟು ಮಾಡ್ತಾನೆ. ಆದ್ರೆ ದ್ರೌಪದಿ ದೇವಿ ಪ್ರೀತಿಯಿಂದ ಆದರದಿಂದ ಪೂಜೆ ಮಾಡ್ತಾಳೆ. ಯಾಕಂದ್ರೆ ನಾನು ಒಂದು ವೇಳೆ ಅವರನ್ನು ಹೀಗೆ ಟ್ರೀಟ್ ಮಾಡಿದೆ ಅಂತಾದ್ರೆ ಭೀಮಸೇನನ ಮೇಲೆ ಯದ್ವಾ ತದ್ವಾ ಸಿಟ್ಟು ಬರುತ್ತೆ ಈತನಿಗೆ. ಭೀಮನಂತಹ ಶ್ರೇಷ್ಠ ಗುರುಸ್ಥಾನಾಪನ್ನ ವಾಯುತತ್ವದ ಮೇಲೆ ಈತ ಕ್ರೋಧ ಮಾಡಿಕೊಂಡು ಅಧಪಾತವನ್ನು ಹೊಂದಬಾರದು ಅನ್ನುವ ದೃಷ್ಟಿಯಿಂದ ಆತನ ಮನಸ್ಸು ಭೀಮನ ಮೇಲೆ ಪ್ರೀತವಾಗಲಿ ಅನ್ನುವ ದೃಷ್ಟಿಯಿಂದ ತಾನು ಪ್ರೀತಿಯಿಂದ ಸೇವೆ ಮಾಡಿಕೊಂಡು ಭೀಮಸೇನನ ಮಹಿಮೆಯನ್ನು ಕೊಂಡಾಡ್ತಾ ಸೇವೆ ಮಾಡ್ತಾ ಇದ್ಲಂತೆ. ಇಂಥ ಒಂದು ವಿಶಿಷ್ಟವಾದ ದಾಂಪತ್ಯ ಭೀಮಸೇನ ಮತ್ತು ದ್ರೌಪದಿ ದೇವಿಯರದ್ದು. ಧೃತರಾಷ್ಟ್ರ ಇವರ ಸೇವೆಯಿಂದ ಪ್ರೀತನಾಗ್ತಾನೆ. ಆದ್ರೆ ಮನೆ ಬಿಡ್ಲಿಕ್ಕೆ ಇಷ್ಟ ಇಲ್ಲ ಅವನಿಗೆ, ಕಾಡಿಗೆ ಹೋಗಿ ಸಾಧನೆ ಮಾಡಬೇಕು ಅನ್ನೋ ಇಷ್ಟ ಇಲ್ಲ. ವಿದುರ ಬಹಳಷ್ಟು ಉಪದೇಶ ಕೊಟ್ಟ. ಭೀಮಾಪವರ್ಜಿತಂ ಪಿಂಡಂ, ಭೀಮ ಹಾಕಿದ ಪಿಂಡವನ್ನು ನಾಯಿ ತಿಂದ ಹಾಗೆ ತಿಂತಾ ಇದೆಯಲ್ವಾ, ಸಾಕು ಹೋಗು ಕಾಡಿನಲ್ಲಿ ತಪಸ್ಸು ಮಾಡುವಂತ ವಿದುರ ಹೇಳಿದ್ರೂ ಕೂಡ ಇವನ ಮನಸ್ಸು ಪರಿವರ್ತಿತವಾಗಲಿಲ್ಲ. ಕೊನೆಗೂ ಒಂದು ದಿವಸ ಸಾಕು ಕಾಡಿಗೆ ಹೋಗೋಣ ಅಂತ ತೀರ್ಮಾನಿಸಿದ. ಅವನು ತೀರ್ಮಾನಿಸಿದ ದಿವಸ ಇಡೀ ಹಸ್ತಿನಪುರ ಕಣ್ಣೀರು ಹಾಕಿತು. ಬೇಡ, ನೀನು ಇಲ್ಲೇ ಇರಬೇಕು ಅಂತ ಎಲ್ಲರೂ ಹೇಳಿದ್ರು. ಪ್ರಜೆಗಳೆಲ್ಲರೂ ಕೂಡ ಪ್ರೀತಿಯಿಂದ ಬೀಳ್ಕೊಡುವಂತಹ ಪ್ರಸಂಗದಲ್ಲಿ ಹತ್ತು ಬಿಟ್ರು. ಧೃತರಾಷ್ಟ್ರ ಎಲ್ಲರ ಮುಂದೆ ಕೈ ಮುಗಿದು ಹೇಳ್ತಾನೆ, ನಾನು ಬಹಳಷ್ಟು ತಪ್ಪು ಮಾಡಿದ್ದೇನೆ, ಪಾಂಡವರ ಬಗ್ಗೆ ಭಾರೀ ಕೆಟ್ಟದಾಗಿ ನಡ್ಕೊಂಡಿದ್ದೇನೆ, ನನ್ನ ಮಾಮಕತ್ವ, ನನ್ನ ಮಕ್ಕಳು ಅನ್ನುವ ಭಾವದಿಂದ ಅಪಚಾರ ಮಾಡಿದ್ದೇನೆ, ದಯವಿಟ್ಟು ಎಲ್ಲರೂ ಅದನ್ನು ಕ್ಷಮಿಸಬೇಕು ಅಂತ ಕೇಳಿಕೊಳ್ತಾನೆ. ಎಲ್ಲರೂ ಕಣ್ಣೀರು ಹಾಕ್ತಾರೆ. ಆ ಸ್ಥಿತಿಯಲ್ಲಿ ಧೃತರಾಷ್ಟ್ರ ಹೊರಟಾಗ ಒತ್ತಿಗೆ ಗಾಂಧಾರಿ, ವಿದುರ, ಸಂಜಯ ಮತ್ತು ಕುಂತಿ ಇವರಿಷ್ಟು ಮಂದಿಯೂ ಕೂಡ ಕಾಡಿಗೆ ಸಾಗಿದ್ದಾರೆ. ವಿದುರ ಕೆಲವು ಕಾಲ ಕಾಡಿನಲ್ಲಿದ್ದು ಆಗಾಗ ಧರ್ಮರಾಜಾದಿಗಳು ಹೋಗಿ ಮಾತಾಡಿಕೊಂಡು ಬರ್ತಾರೆ. ಒಂದು ಬಾರಿ ವಿದುರ ಮತ್ತು ಧರ್ಮರಾಜ ಒಂದು ಮರದ ಅಡಿಯಲ್ಲಿ ಕೂತು ಭಾರೀ ದೀರ್ಘ ಸಮಾಲೋಚನೆ ಮಾಡ್ತಾರೆ. ಅಷ್ಟರಲ್ಲಿ ವಿದುರ ಧರ್ಮರಾಜನನ್ನೇ ನೋಡ್ತಾ ತನ್ನ ಶರೀರವನ್ನು ತ್ಯಾಗ ಮಾಡಿ ತನ್ನ ಕಣ್ಣಿನ ಮೂಲಕ ಅವನ ಕಣ್ಣಿನ ಒಳಗೆ ಪ್ರವೇಶ ಮಾಡಿ ಪರಕಾಯ ಪ್ರವೇಶ ಅನ್ನುವ ಸಿದ್ಧಿಯ ಮೂಲಕ ತಾನು ಧರ್ಮರಾಜನಲ್ಲಿ ಐಕ್ಯವನ್ನು ಹೊಂದ್ತಾನೆ. ಯಾಕಂದ್ರೆ ಧರ್ಮರಾಜನು ಯಮಧರ್ಮ, ವಿದುರನು ಯಮಧರ್ಮ. ಇದಕ್ಕೆ ಪರಕಾಯ ಪ್ರವೇಶ ಅಂತ ಹೆಸರು. ಇನ್ನೊಬ್ಬರ ಶರೀರದಲ್ಲಿ ತಾನು ಪ್ರವೇಶ ಮಾಡುವ ವಿದ್ಯೆಯಿಂದ ವಿದುರ ತಾನು ಧರ್ಮರಾಜನಲ್ಲಿ ಸೇರಿಬಿಡ್ತಾನೆ. ಆಮೇಲೆ ಒಂದು ದಿವಸ ಧೃತರಾಷ್ಟ್ರ ತಾನು ಅಗ್ನಿಹೋತ್ರವನ್ನು ಮುಗಿಸಿದ್ದಾನೆ. ಅಗ್ನಿ ಹಾಗೆ ಮನೆಯ ಮಹಡಿಗೆ ಹಚ್ಚಿಕೊಂಡಿತು. ಅದು ಹುಲ್ಲಿನ ಮನೆ, ಅದು ಹುಲ್ಲಿಗೆ ಹಚ್ಚಿಕೊಂಡಿತು. ಹುಲ್ಲಿಗೆ ಹಚ್ಚಿಕೊಳ್ತಾ ಇದ್ದ ಹಾಗೆ ನೋಡಿದ, ತಾನು ಅಂತ್ಯೇಷ್ಟಿಯ ಮಂತ್ರಗಳನ್ನು ಉಚ್ಚರಿಸುವುದಕ್ಕೆ ಪ್ರಾರಂಭಿಸಿದ. ಅದು ಮನೆಯೆಲ್ಲ ಸುಟ್ಟಿತು, ಕಾಡಿಗೂ ಬೆಂಕಿ ಹತ್ತಿತು. ಆ ಕಡೆ ನೀರು ತರುವುದಕ್ಕೆ ಗಾಂಧಾರಿ ಕುಂತಿಯರು ಹೋಗಿದ್ರು. ಬಂದು ನೋಡಿದರೆ ತಮ್ಮ ಪತಿ ಅಗ್ನಿಯಲ್ಲಿ ಕುಳಿತು ಆನಂದದಿಂದ ತನ್ನ ಶರೀರವನ್ನು ಇಷ್ಟಿ ಮಾಡಿಕೊಳ್ತಾ ಇರುವುದನ್ನು ನೋಡ್ತಾಳೆ. ನೋಡಿ ತಾನು ಆನಂದದಿಂದ ಬಂದು ಅದರಲ್ಲಿ ಪ್ರವೇಶ ಮಾಡ್ತಾಳೆ. ಹೀಗೆ ಗಾಂಧಾರಿ, ಕುಂತಿ ಇವರೆಲ್ಲರೂ ಗೃಹ್ಯಾಗ್ನಿಯಲ್ಲಿ ತಮ್ಮ ಶರೀರವನ್ನು ತ್ಯಾಗ ಮಾಡ್ತಾರೆ. ಇದು ಅಗ್ನಿ ದುರಂತದಲ್ಲಿ ಸತ್ತದ್ದಲ್ಲ, ತನ್ನ ಔಪಾಸನ ಅಗ್ನಿಯಲ್ಲೇ ತಾವು ತಮ್ಮ ಶರೀರವನ್ನು ಅರ್ಪಿಸಿಕೊಂಡ ಹಾಗೆ. ಚಿತಾಗ್ನಿಯಲ್ಲಿ ಅಂತ್ಯೇಷ್ಟಿ ಅನ್ನೋದು ಹೇಗೆ ನಡೆಯುತ್ತೆ ಆ ಕ್ರಮದಲ್ಲಿ ಇವರು ಶರೀರ ತ್ಯಾಗ ಮಾಡಿಕೊಳ್ತಾರೆ. ಕೃಷ್ಣ ಅಲ್ಲಿ ಅವತಾರ ಸಮಾಪ್ತಿ ಮಾಡತಕ್ಕಂತಹ ಕಥಾ ಪಾಂಡವರಿಗೆ ಗೊತ್ತಾಯಿತು. ಅಷ್ಟರಲ್ಲಿ ಅರ್ಜುನ ಬೇರೆ ಹೋಗಿ ಒಂದಿಷ್ಟು ಪೆಟ್ಟು ತಿಂದು ಒಂದಿಷ್ಟು ಹೆಂಗಸರನ್ನು ಕರ್ಕೊಂಡು ಬಂದೆಲ್ಲ ಬರ್ತಾನೆ. ಇಷ್ಟರಲ್ಲಿ ಪಾಂಡವರು ಅವತಾರ ಸಮಾಪ್ತಿಯ ಯೋಚನೆಯನ್ನು ಮಾಡ್ತಾರೆ. ಅವರು ಮಹಾಪ್ರಸ್ಥಾನ ಪರ್ವ ಅಂತ ಮಹಾಭಾರತದ ಭಾಗ, ಇವರು ಉತ್ತರದ ಕಡೆಗೆ ಸಾಕ್ತಾರೆ. ಅದರಲ್ಲಿ ದ್ರೌಪದಿ ದೇವಿಯ ಶರೀರ ಬಿದ್ದು ಒಬ್ಬೊಬ್ಬರದ್ದೇ ಹೋಗಿ ಕೊನೆಗೆ ಭೀಮ ಮತ್ತು ಧರ್ಮರಾಯ ಒಟ್ಟಿಗೆ ಮುಂದಕ್ಕೆ ಹೋಗ್ತಾ ಇರ್ತಾರೆ. ಆವಾಗ ಭೀಮ ಧರ್ಮರಾಜನಲ್ಲಿ ಪ್ರಶ್ನಿಸ್ತಾನೆ, ಇವರದೆಲ್ಲ ಶರೀರ ಬಿದ್ದು ಹೋಯ್ತಲ್ವಾ ಯಾಕೆ ಅಂತ. ಈ ಪ್ರಶ್ನೆ ಯಾಕೆ ಮಾಡಿದ ಭೀಮಸೇನ ಅಂದ್ರೆ, ಸಾಯುವ ಹೊತ್ತಿಗೆ ಅವರ ದೋಷವನ್ನು ಹೇಳಿದ್ರೆ ಅದು ಭಾರಿ ಋಣ ಸಂದಾಯ ಮಾಡಿದ ಹಾಗೆ ಅಂತ ಒಂದು ವ್ಯವಸ್ಥೆ. ಗುಣವನ್ನು ಹೇಳಿದ್ರೆ ಅಲ್ಲ, ಸಾಯುವವರ ದೋಷ ಏನಾದ್ರೂ ಹೇಳಿದ್ರೆ ಆ ದೋಷ ಹೋಗಿ ಒಂದು ಋಣ ಸಂದಾಯ ಆಗ್ತದೆ ಅನ್ನುವ ದೃಷ್ಟಿಯಿಂದ ಭೀಮಸೇನ ಪ್ರಶ್ನಿಸಿದ. ಧರ್ಮರಾಯ ಒಬ್ಬೊಬ್ಬರಲ್ಲಿ ಒಂದೊಂದೇ ಹೇಳಿದ. ಅದರಲ್ಲಿ ದ್ರೌಪದಿದ್ದು ದೋಷ ಏನು ಅಂದ್ರೆ, ಅರ್ಜುನನ ಮೇಲೆ ಅವಳಿಗೆ ಸ್ವಲ್ಪ ಜಾಸ್ತಿ ಪ್ರೀತಿ ಇತ್ತು. 5 ಜನ ಗಂಡಂದಿರಾದ ಮೇಲೆ ಒಬ್ಬರಲ್ಲಿ ಜಾಸ್ತಿ ಪ್ರೀತಿ ಮಾಡಿದ್ದು ಅವಳ ದೋಷ, ಇನ್ನೊಬ್ಬನಿಗೆ ಅಹಂಕಾರ, ಮತ್ತೊಬ್ಬನಿಗೆ ದುರಭಿಮಾನ ಅಂತ ಒಂದು ದೋಷಗಳನ್ನು ಹೇಳಿದ. ಕೊನೆಗೆ ಭೀಮ ಕೇಳಿದ, ನಂದು ಏನ್ ದೋಷ ಇದೆ, ನಿಂಗೆ ಭಾರಿ ಬಲ ಅಂತೇಳಿ ಅಹಂಕಾರ, ಅದನ್ನು ಹೇಳಿದ ಧರ್ಮರಾಜ. ಹೀಗೆ ಒಬ್ಬೊಬ್ಬರಲ್ಲೂ ಧರ್ಮರಾಜ ದೋಷೋದ್ಘಾಟನೆಯನ್ನು ಮಾಡಿದ.
ಈ ದೋಷದ ಕಾರಣದಿಂದ ಅವರ ಶರೀರ ಬಿದ್ದು ಹೋಯಿತು ಅಂತ ಹೇಳಿದ. ಇದು ಮಹಾಭಾರತದಲ್ಲಿರುವ ಕಥೆ. ಆಚಾರ್ಯರು ಇದನ್ನು ತಗೊಂಡು ಹೇಳ್ತಾರೆ, ಇಲ್ಲಿ ಶರೀರ ಬಿದ್ದು ಹೋಗುವುದಕ್ಕೂ ಅವರಲ್ಲಿದ್ದ ದೋಷಕ್ಕೂ ಸಂಬಂಧ ಇಲ್ಲ. ಅವರಲ್ಲಿ ಏನನ್ನು ದೋಷ ಅಂತ ಧರ್ಮರಾಯ ಹೇಳಿದ್ನೋ ಅದು ನಿಜವಾಗಿ ಅವರ ಗುಣವನ್ನು ದೋಷ ಅಂತ ಉಲ್ಲೇಖ ಮಾಡಿದ್ದಾನೆ. ಅದು ಇತಿಹಾಸದಲ್ಲಿ ಅಂತಹ ಕ್ರಮಗಳಿದ್ದಾವೆ. ಅವ ದೋಷ ಅಂತ ಏನನ್ನು ಹೇಳ್ತಾನೆ ಅದು ಗುಣವೋ ದೋಷವೋ ಅಂತ ತಿಳ್ಕೊಳ್ಬೇಕಾದ್ದೇ ಹೊರತು ಅವರು ಹೇಗೆ ಬೇಕಾದ್ರೆ ಹೇಳ್ಬೋದು. ದ್ರೌಪದಿ ದೇವಿಗೆ ಅರ್ಜುನನಲ್ಲಿ ಹೆಚ್ಚು ಪ್ರೀತಿ ಇತ್ತು ಅನ್ನೋದು ಹೇಗೆ ದೋಷವಾಗ್ತದೆ? ಯಾಕಂದ್ರೆ ವಸ್ತುತಃ ಭೀಮಸೇನನನ್ನು ಬಿಟ್ಟು ಅಂತ ಅವ ಸೇರಿಸಿದ್ದಾರೆ. ಇನ್ನು ಉಳಿದವರಲ್ಲಿ ಭೀಮನನ್ನು ಬಿಟ್ಟು ಉಳಿದವರಲ್ಲಿ ಅರ್ಜುನನಲ್ಲಿ ಹೆಚ್ಚು ಪ್ರೀತಿ ಅನ್ನೋದು ದೋಷ ಅಂತ ಹೇಳಿದ್ದು. ಅದು ಅರ್ಜುನನಲ್ಲಿ ವಾಯುವಿನ ವಿಶೇಷ ಆವೇಶ ಇದ್ದ ಕಾರಣದಿಂದ ಅಲ್ಲಿ ಹೆಚ್ಚು ಪ್ರೀತಿ. ಆಕೆಯನ್ನು ತಾನು ಮತ್ಸ್ಯಯಂತ್ರ ಭೇದನದ ಮೂಲಕ ಗೆಲ್ಲುವಾಗಲೇ ವಿಶೇಷ ಆವೇಶ ಆತನಲ್ಲಿದೆ ಅನ್ನೋದು ಸ್ಪಷ್ಟವಾಗಿತ್ತು. ಅದು ನರಾವೇಶ ಉಳ್ಳಂತಹ ವ್ಯಕ್ತಿತ್ವ. ನರಾವೇಶ ಇದ್ದಲ್ಲಿ ವಾಯುವಾವೇಶ ವಿಶೇಷವಾಗಿ ಇದ್ದೇ ಇರ್ತದೆ. ಆದ್ರಿಂದ ಅರ್ಜುನನ ವ್ಯಕ್ತಿತ್ವದಲ್ಲೇ ವಿಶೇಷ ವಾಯುವಾವೇಶ ಇರುವುದರಿಂದ ಆ ವ್ಯಕ್ತಿತ್ವದಲ್ಲಿ ಆಕೆ ಹೆಚ್ಚು ಪ್ರೀತಿ ಮಾಡಿದ್ದು ಅನ್ನೋದು ಆಕೆಯ ಗುಣವೇ ಹೊರತು ದೋಷ ಅಲ್ಲ. ಅಷ್ಟೇ ಅಲ್ಲ, ದೋಷದಿಂದಾಗಿ ಶರೀರ ತ್ಯಾಗ ಆಗುತ್ತೆ ಅಂತ ಆದ್ರೆ ಯಾಕೆ ಇಲ್ಲಿ ತನಕ ಶರೀರ ತ್ಯಾಗ ಆಗಲಿಲ್ಲ? ಇವರೆಲ್ಲ ಅಪರೋಕ್ಷ ಜ್ಞಾನಿಗಳು. ಅಪರೋಕ್ಷ ಜ್ಞಾನಿಗಳಿಗೆ ಶರೀರ ತ್ಯಾಗ ಅನ್ನೋದು ಪ್ರಾರಬ್ಧ ಕರ್ಮದ ಬಲದಿಂದಲೇ ಹೊರತು ಯಾವುದೋ ಇಹ ಜನ್ಮದ ದೋಷದಿಂದ ಅಲ್ಲ. ಆದ್ರಿಂದ ಇವರ ಪ್ರಾರಬ್ಧ ಅಲ್ಲಿಗೆ ಮುಗಿಯಿತು. ಈ ಅವತಾರದ ಪ್ರಾರಬ್ಧ ಮುಗಿಯಿತು. ಅಷ್ಟಕ್ಕೆ ಅವರವರ ಶರೀರ ಹೋಗಿದೆಯೇ ಹೊರತು ದೋಷದ ಕಾರಣ ಅಲ್ಲ. ಇಷ್ಟಾಗಿ ಧರ್ಮರಾಜ ಮುಂದಕ್ಕೆ ಹೋಗುವಾಗ ಒಂದು ನಾಯಿ ಜೊತೆಯಲ್ಲಿತ್ತು. ಈಗ ಭೀಮಸೇನನು ಶರೀರ ತ್ಯಾಗ ಮಾಡಿದ್ದಾನೆ ಅಂದ್ರೆ ಆ ಅವತಾರದ ವಾಯುವಿನ ಪ್ರಾರಬ್ಧ ಮುಗಿಯಿತು ಅಂತ ಅರ್ಥ. ಆಮೇಲೆ ಧರ್ಮರಾಯ ಒಬ್ಬನೇ ನಾಯಿಯ ಜೊತೆಗೆ ಹೋಗ್ತಾ ಇದ್ದಾಗ ಒಂದು ವಿಮಾನ ಬರ್ತದೆ, ಸ್ವರ್ಗಕ್ಕೆ ಬರ್ಬೇಕಂತೆ. ನಾಯಿ ಅನ್ನೋ ಜೊತೆಗೆ ಬರಬೇಕು ಅಂತ ಹೇಳಿದೆ. ನಾಯಿಗಳಿಗೆಲ್ಲ ಪ್ರವೇಶ ಇಲ್ಲ ಅಂತ ಆ ರಥದವರು ಹೇಳಿದ್ರು. ನನ್ನ ಜೊತೆಗೆ ಬರುವ ನಾಯಿಗೆ ನೀವು ಅವಕಾಶ ಕೊಡುವುದಿಲ್ಲ ಅಂದ್ರೆ ನಾನು ಬರುವುದಿಲ್ಲ ಅಂತ ಧರ್ಮರಾಯ ಹೇಳಿದ. ಇದು ಒಂದು ಘಟನೆ. ಈ ಧರ್ಮರಾಯನ ದಯೆಗೆ ಸಂಬಂಧಪಟ್ಟ ಒಂದು 3-4 ಘಟನೆಗಳು ಈ ಸಂದರ್ಭದಲ್ಲಿ ಬರುತ್ತೆ. ಹಾಗೆಯೇ ಧರ್ಮರಾಯ ಹೋಗ್ತಾ ಇದ್ದಾನೆ ಮುಂದಕ್ಕೆ. ಹೋಗುವಾಗ ಬದಿಯಲ್ಲಿ ಸ್ವರ್ಗ ಕಾಣಿಸ್ತದೆ. ಸ್ವರ್ಗದಲ್ಲಿ ನೋಡಿದ್ರೆ ಉಚ್ಚಾಸನದಲ್ಲಿ ದುರ್ಯೋಧನ ಇದ್ದಾನೆ. ದುರ್ಯೋಧನನನ್ನು ನೋಡ್ತಾನೆ, ಆ ಕಡೆ ದುಶ್ಯಾಸನಾದಿಗಳು ಕಾಣಿಸ್ತಾರೆ. ಕಂಡು ಈ ಸ್ವರ್ಗ ನನಗೆ ಬೇಡ ಅಂತ ಸಿಟ್ಟಿನಿಂದ ಹೇಳ್ತಾನೆ. ಈ ದುರ್ಯೋಧನಾದಿಗಳೇ ಮಾಡಬಾರದ ಕೆಲಸ ಮಾಡಿದ ವ್ಯಕ್ತಿಗಳು ಬಂದ ಸ್ವರ್ಗಕ್ಕೆ ಎಲ್ಲಿದ್ದಾರೆ ನನ್ನ ತಮ್ಮಂದಿರು? ಅವರೆಲ್ಲ ಇಲ್ಲಿಲ್ಲ, ಎಲ್ಲೋ ಕೆಳಗೆ ನರಕದಲ್ಲಿದ್ದಾರೆ ಅಂತ ಯಾರು ಹೇಳಿದ್ರು. ಇದಕ್ಕೆ ಈ ಕಥೆ ಎಲ್ಲ ಇದೆ, ನಾನು ಸುಮ್ಮನೆ ಕಥೆ ಹೇಳ್ತೇನೆ ಅಂತ ಅನ್ಕೊಳ್ಬೇಡಿ, ನಿಮ್ಗೆ ಅನಿಸ್ಬೋದು ಇದೆಲ್ಲ ಇಲ್ಲ ಕಥೆ ಅಂತ ಅನಿಸ್ಬೋದು. ಇಲ್ಲ ಇಲ್ಲ ಅಂತ ಹೇಳಿದ್ರು. ಇದು ಕೇಳಿ ಬೇಸರವಾಗಿ ಧರ್ಮರಾಯ ಏನ್ ಕಥೆ ಇದು? ಹಾಗಾದ್ರೆ ಈ ದುಷ್ಟರಿರುವಂತಹ ಸ್ವರ್ಗ ಅಂತ ಆದ್ರೆ ನನಗೆ ಬೇಡ, ಆ ನರಕವೇ ಆಗ್ಬೋದು, ಕರ್ಕೊಂಡು ಹೋಗಿ ನನ್ನ ಅಲ್ಲಿಗೆ ಅಂತ ಹೇಳ್ತಾನೆ. ಹಾಗೆ ನರಕದ ಕಡೆಗೆ ಅಂತ ಮೇಲೆ ಹೋಗ್ತಾನೆ. ಅವ ಕೆಳಗೇನು ಹೋಗುದಿಲ್ಲ, ಮೇಲೆ ಸ್ವರ್ಗಕ್ಕೆ ಮತ್ತೆ ಮೇಲೆ ಹೋಗ್ತದೆ. ನರಕಕ್ಕೆ ಹೋಗುದು ಲೆಕ್ಕ ಅದು. ಮೇಲಕ್ಕೆ ಹೋಗ್ತಾ ಇರುವ ಹಾಗೆ ಆ ಕಡೆಯಿಂದ ಆಕ್ರಂದನ ಧ್ವನಿ ಕೇಳಿಸುತ್ತೆ. ದ್ರೌಪದಿ ದೇವಿ ಆಕ್ರಂದನ ಮಾಡ್ತಾಳೆ. ಅರ್ಜುನ, ನಕುಲ, ಸಹದೇವ, ಭೀಮನ ಆಕ್ರಂದನವೂ ಕೇಳಿಸುತ್ತೆ. ಅಯ್ಯೋ ಮುರಿಯೋ ಅಂತ ಇದ್ದಾರೆ ಅವರು. ಆದ್ರೆ ಅವರು ಕಾಣಿಸ್ತಾ ಇಲ್ಲ. ಅಲ್ಲಿ ಒಬ್ಬ ದೂತ ಕಾಣಿಸಿದ. ಏನು ಎಲ್ಲಿದ್ದಾರೆ ಇವರು? ಅದೆಲ್ಲ ನರಕದಲ್ಲಿ ಒದ್ದಾಡ್ತಾ ಇದ್ದಾರೆ, ಇಲ್ಲೆಲ್ಲ ಬಾಗಿಲು ಹಾಕಿದೆ ಅಲ್ಲೋ, ಒಳಗಿದ್ದಾರೆ, ಒದ್ದಾಡ್ತಾ ಇದ್ದಾರೆ ಅವರು. ಹಾಗಾದ್ರೆ ನನ್ನನ್ನು ಅಲ್ಲಿಗೆ ಕರ್ಕೊಂಡು ಹೋಗಿ ಅಂತ ಹೇಳ್ತಾನೆ. ಅಲ್ಲ, ನಿನಗೆ ಸ್ವರ್ಗಕ್ಕೋಸ್ಕರ ಈ ರಥ ನಿನ್ನನ್ನೇ ಅನುಸರಿಸಿಕೊಂಡು ಬರ್ತಾ ಇದೆ, ನೀನು ಸ್ವರ್ಗಕ್ಕೆ ಹೋಗ್ಬೇಕು, ಇಲ್ಲಿರಬಾರ್ದು. ನನಗೆ ನನ್ನ ತಮ್ಮಂದಿರು ಧಾರ್ಮಿಕರಾಗಿ ಕೆಲಸ ಮಾಡಿದ್ದಾರೆ, ಅವರ ಜೊತೆಗೆ ಇರುವಲ್ಲಿರುವಂತಹ ಆನಂದ ನರಕದಲ್ಲಿರುವಷ್ಟು ಅವರಿಲ್ಲದೆ ಇದ್ದ ಸ್ವರ್ಗದಲ್ಲಿ ಇಲ್ಲ ಅಂತಾನೆ ಧರ್ಮರಾಜ. ಇಷ್ಟ ಆದ ಕೂಡಲೇ ಅಲ್ಲಿ ಇಂದ್ರ ಪ್ರತ್ಯಕ್ಷನಾಗ್ತಾನೆ. ಇದ್ದಕ್ಕಿದ್ದ ಹಾಗೆ ಅಲ್ಲಿ ಸಿಂಹಾಸನದಲ್ಲಿ ಕುಳಿತಂತಹ ಭೀಮ, ದ್ರೌಪದಿ ಇತ್ಯಾದಿಗಳೆಲ್ಲ ಕಾಣಿಸ್ತಾರೆ. ಅವರೆಲ್ಲ ಬಂದು ಧರ್ಮರಾಜನನ್ನು ಅಪ್ಪಿಕೊಳ್ತಾರೆ. ಇವ ಸಶರೀರವಾಗಿ ಸ್ವರ್ಗ ಪ್ರವೇಶ ಮಾಡಿದ್ದ. ಇಷ್ಟು ಹೊತ್ತು ಈ ಆಕ್ರಂದನ ಎಲ್ಲ ಕೇಳಿಸಿತಲ್ಲ, ಅದೊಂದು ಸ್ವಪ್ನದ ಹಾಗೆ ದೇವೇಂದ್ರನಿಂದಾದ ಮಾಯಾ ಸೃಷ್ಟಿ, ಬರೀ ಸೃಷ್ಟಿ ಮಾಡಿ ತೋರಿಸಿತ್ತು. ಒಂದು ರೀತಿ ನರಕದ ಕಷ್ಟವನ್ನು ಇವನಿಗೆ ತೋರಿಸಿತ್ತು. ಇದು ಯಾಕಾಯಿತು ಅಂತ ಪ್ರಶ್ನೆ ಬರ್ತದೆ. ಯಾಕೆ ಅಂತ ಹೇಳಿದ್ರೆ, ಇವನು ಹಿಂದೆಲ್ಲೋ ಸುಳ್ಳು ಹೇಳಿದ್ದ ಅದಕ್ಕೆ ಅಂತ ಮಹಾಭಾರತದಲ್ಲಿ ಒಂದು ಮಾತಿದೆ. ಇವ ಅವತ್ತು ದ್ರೋಣಾಚಾರ್ಯರ ಮರಣಕ್ಕೆ ಕಾರಣವಾದ ಸುಳ್ಳು ಹೇಳಿದ್ದಕ್ಕೆ ನರಕ ದರ್ಶನ ಆಯಿತು ಅಂತ ಆಚಾರ್ಯರು ಆ ಮಾತು ತಗೊಳ್ತಾರೆ. ಈ ಕೃಷ್ಣನ ಮಾತನ್ನು ಉಲ್ಲಂಘಿಸಿದ ಕಾರಣದಿಂದಾಗಿ ಇಲ್ಲಿ ನರಕ ದರ್ಶನವಾಗಬೇಕಾಯಿತು ನಿನಗೆ ಅಂತ ಪುರಾಣಾಂತರದ ಮಾತನ್ನು ಕೋಟ್ ಮಾಡಿ ಆಚಾರ್ಯರು ನಿರ್ಧಾರ ಕೊಡ್ತಾರೆ. ಅಂದ್ರೆ ಶ್ರೀಕೃಷ್ಣ ಅಶ್ವತ್ಥಾಮ ಹತಃ ಅಂತ ಹೇಳು ಅಂತ ಹೇಳಿದ್ರು, ನೀನು ವಿಮರ್ಶೆ ಮಾಡುವುದಕ್ಕೆ ಶುರು ಮಾಡಿದಿ, ಹೇಳುವುದೋ ಬಿಡುವುದೋ. ಆಮೇಲೆ ವಿಮರ್ಶೆ ಮಾಡಿ ಕೊನೆಗೂ ಹೇಳುವಾಗಲೂ ಕೂಡ ಕುಂಜರಹ ಅಂತ ಬೇರೆ ಸೇರಿಸಿ ಅಪಚಾರ ಮಾಡಿದಿ. ಕೃಷ್ಣನ ಆದೇಶವನ್ನು ಅನುಸರಿಸುವಲ್ಲೂ ಕೂಡ ವಿಚಾರ ಮಾಡಿದೆಯಲ್ವಾ ಯಾವುದು ಧರ್ಮ ಅಂತೇಳಿ. ಆ ಕಾರಣದಿಂದ ನನಗೆ ದೋಷ ಬಂದಿದೆ, ಅದಕ್ಕೋಸ್ಕರ ಈ ಒಂದು ನರಕದ ಸ್ವಪ್ನ ಪರಿಕಲ್ಪನೆಯನ್ನಾದರೂ ನೋಡಬೇಕಾದಂತಹ ಸ್ಥಿತಿ ನಿನಗೆ ಬಂತು. ಹಾಗಾಗಿ
ದೈವೀ ವಾಕ್ಯವನ್ನು ಮೀರತಕ್ಕಂಥದ್ದು ತಪ್ಪು. ದೇವರಲ್ಲಿ ಯಾವಾಗ ದೇವರು ಅನ್ನೋ ವಿಶ್ವಾಸ ಇದೆ ಅಲ್ಲಿ ಅವರ ಮಾತಿನಲ್ಲಿ ಇದು ದೇವವಾಕ್ಯ ಅನ್ನೋ ವಿಶ್ವಾಸವನ್ನು ನಾವು ತೋರಿಸಬೇಕು. ದೊಡ್ಡವರ ಮಾತನ್ನು ಉಲ್ಲಂಘಿಸುವುದು ತಪ್ಪು. ಆಜ್ಞಾ ಗುರುಣಾಂ ಹ್ಯವಿಚಾರಣೀಯ, ದೊಡ್ಡವರ ಆಜ್ಞೆಯನ್ನು ವಿಚಾರ ಮಾಡಿ ಮುಂದೆ ಹೋಗುವುದಲ್ಲ. ಅವರು ಹೇಳಿದ್ದಾರೆ ಅಷ್ಟು ವಿಚಾರ ಮಾಡಿಯೇ ಹೇಳಿರ್ತಾರೆ ಅಂತ ಮುಂದುವರಿಬೇಕು ಅನ್ನೋ ಒಂದು ನೀತಿಯನ್ನು ಕೂಡ ಈ ಸಂದರ್ಭದ ಮಹಾಭಾರತ ಕಥೆ ನಮಗೆ ಉಪದೇಶಿಸುತ್ತೆ. ಹಾಗೆ ತಾನು ಸ್ವರ್ಗ ಪ್ರವೇಶ ಮಾಡಿದ್ದಾನೆ. ಹಿಂದಕ್ಕೆ ದುರ್ಯೋಧನಾದಿಗಳು ಕುಳಿತಂತಹ ಸ್ವರ್ಗವನ್ನು ಅವರು ನೋಡಿದ್ದ. ಅದಕ್ಕೆ ಉಪಸ್ವರ್ಗ ಅಂತ ಹೆಸರು. ಈ ದುಷ್ಟರು ತಾವು ಯುದ್ಧದಲ್ಲಿ ಮೃತರಾದದ್ದು ಅನ್ನುವುದಕ್ಕೋಸ್ಕರ ಒಂದು ವೀರ ಸ್ವರ್ಗ ಇದೆ. ಅದು ಸಜ್ಜನರು ಹೋಗುವ ಸ್ವರ್ಗವೇ ಅಲ್ಲ, ಅದಕ್ಕಿಂತ ಕೆಳಗೆ ಇನ್ನೊಂದು ಸ್ವರ್ಗ. ಸ್ವರ್ಗದಲ್ಲಿ ಅನೇಕ ಲೋಕಗಳಿದ್ದಾರೆ. ಬೆಂಗಳೂರಿನಲ್ಲಿ ಮಲ್ಲೇಶ್ವರಂ ಬೇರೆ, ಕತ್ರಿಗುಪ್ಪೆ ಬೇರೆ ಎಲ್ಲ ಇದ್ದ ಹಾಗೆ ಸ್ವರ್ಗದಲ್ಲೂ ಕೂಡ ಒಂದೊಂದು ಸ್ವಲ್ಪ ವ್ಯತ್ಯಾಸಗಳಿದ್ದಾವೆ. ಅದರಲ್ಲಿ ದುಷ್ಟರಿಗೋಸ್ಕರ ಅಂತ ಒಂದು ಸ್ವರ್ಗ ಇರ್ತದೆ. ಅಲ್ಲಿ ಸುಮಾರು 3000 ವರ್ಷದ ತನಕ ಈ ದುರ್ಯೋಧನನು ಕೂಡ ಖುಷಿಯನ್ನು ಅನುಭವಿಸ್ತಾನೆ. ಬರೀ 3000 ಅಲ್ಲ, ಕೆಲವರಂತೂ ಅದರಲ್ಲಿ 4300 ವರ್ಷ ಸುಖ ಅನುಭವಿಸ್ತಾರೆ ಅಂತ ಆಚಾರ್ಯರು ಲೆಕ್ಕ ಮಾಡಿ ಹೇಳಿದ್ದಾರೆ. ಇವರು ಕಲಿಕಾಲದ ಚತುಸ್ಸಹಸ್ರಂ ತ್ರಿಶತೋತ್ತರಂ ಗತೆ ಅಂದ್ರೆ 4300 ವರ್ಷ ಆದ ಮೇಲೆ ಅವರದ್ದು ಅಂದ್ರೆ ಇಷ್ಟೇ ವಿಷಯ ಏನಂದ್ರೆ ಇವರು ಬರೀ ಯುದ್ಧದಲ್ಲಿ ಸತ್ತದ್ದು ಮಾತ್ರ ಪುಣ್ಯ ಅಲ್ಲ, ಇನ್ನೊಂದಿಷ್ಟು ಪುಣ್ಯ ಸಂಪಾದನೆ ಮಾಡಿದ್ದಾರೆ. ಯಾಕೆ ಪುಣ್ಯ ಸಂಪಾದನೆ ಮಾಡಿದ್ದಾರೆ ಅಂದ್ರೆ ಪಾಂಡವರನ್ನು ಕಾಡಿಗೆ ಕಳಿಸಿದ ಮೇಲೆ ಮತ್ತೆ ಅವರು ಊರಿಗೆ ಬರುವುದರ ಮೊದಲು ನಾವು ಪರಮ ಧಾರ್ಮಿಕರು, ಅವರಿಗಿಂತ ದೊಡ್ಡವರು ಅಂತ ಮಾಡಿಬಿಡಬೇಕು ಅಂತ ಭಾರಿ ಪ್ರಯತ್ನ ಮಾಡಿದ್ದಾರೆ. ಇದು ಬರೀ ಪ್ರಯತ್ನ, ಒಳಗಿಂದ ಬೇಡದ್ದೇ ಇರುವುದು, ಆದರೆ ಹೊರಗಿಂದ ಭಾರಿ ಧಾರ್ಮಿಕ ಕೆಲಸ. ಆ ಕಾಲದಲ್ಲಿ ಒಂದು ಕೆರೆ ಇಲ್ಲದೆ ಇದ್ದ ಒಂದು ನಗರವೂ ಇರಲಿಲ್ಲ. ಎಲ್ಲಾ ಕಡೆಯಲ್ಲೂ ಕೆರೆಯ ವ್ಯವಸ್ಥೆ, ಮಾರ್ಗಗಳ ಸುತ್ತ ವೃಕ್ಷಗಳ ವ್ಯವಸ್ಥೆ, ಎಲ್ಲಾ ರೀತಿಯ ಪ್ರಜಾರಂಜಕ ಕಾರ್ಯವನ್ನು ನಡೆಸಿದಂತಹ ಪುಣ್ಯವೂ ಇವರಲ್ಲಿದೆ. ಇದಕ್ಕೆಲ್ಲ ಒಂದು ಲೌಕಿಕವಾದ ಫಲ ಇದೆ. ಆ ಫಲವನ್ನು ಅನುಭವಿಸಬೇಕು. ಅಷ್ಟು ದೀರ್ಘಕಾಲ ಅವರು ಫಲವನ್ನು ಅನುಭವಿಸಿ 4300 ವರ್ಷ ಆದಮೇಲೆ ಮತ್ತೆ ಭೂಮಿಯಲ್ಲಿ ಹುಡ್ತಾರಂತೆ. ಆಗ ಅವರಿಗೆ ಮತ್ತೆ ಭೀಮಸೇನನ ಮೇಲೆ ಸಿಟ್ಟು ಜಾಸ್ತಿ ಆಗ್ತದೆ. ಜಾಸ್ತಿಯಾಗಿ ಬೇಡದ್ದನ್ನೆಲ್ಲ ಇಲ್ಲಿ ಪ್ರಚಾರ ಮಾಡಿ ಜ್ಞಾನ ಕ್ರಾಸ ಮಾಡುವ ಕೆಲಸ ಮಾಡ್ತಾರೆ. ಹೀಗೆ ಕಲಿಯುಗದಲ್ಲಿ 4300 ವರ್ಷ ಆದ ಮೇಲೆ ಈ ದುರ್ಯೋಧನಾದಿಗಳೇನು ಸ್ವರ್ಗಕ್ಕೆ ಹೋಗಿದ್ದಾರೆ ಅವರು ಮತ್ತೆ ಇಲ್ಲಿ ಕೆಳಗೆ ಇಳಿದು ಬಂದು ಬೆಳೆದೇ ಇದ್ದ ಜ್ಞಾನವನ್ನೆಲ್ಲ ಲೋಕದಲ್ಲಿ ಅಪಜ್ಞಾನಗಳನ್ನೆಲ್ಲ ಪ್ರಸಾರ ಮಾಡಿ ಅದರ ಮೂಲಕ ಜ್ಞಾನ ಸಾಂಕರ್ಯವನ್ನು ಉಂಟು ಮಾಡ್ತಾರೆ. ಆಗ ಮತ್ತೆ ಈ ಭೀಮಸೇನ ಮಧ್ವ ಗುರುಗಳಾಗಿ ಈ ಲೋಕದಲ್ಲಿ ಅವತರಿಸಿ ಮತ್ತೆ ಲೋಕಕ್ಕೆ ಜ್ಞಾನವನ್ನು ಕೊಡ್ತಾರೆ ಅನ್ನುವ ವಿಷಯವನ್ನು ಮಧ್ವಾಚಾರ್ಯರೇ ಬರೆದಿದ್ದಾರೆ. ಅದು ಪುರಾಣಗಳಲ್ಲಿರುವಂತಹದ್ದು. ಆ ವಿಷಯವನ್ನು ಉಲ್ಲೇಖ ಮಾಡಿ ಇಲ್ಲಿಗೆ ಆ ನಂತರ ಕೃಷ್ಣನ ಅವತಾರ ಸಮಾಪ್ತಿಯ ಕಥಾನಕ ಮುಗಿಯಿತು. ಇಲ್ಲಿ ಧರ್ಮರಾಜನ ಕೊನೆಗೆ ಇಂದ್ರ ಹೇಳ್ತಾನೆ, ನೀನು ಶರೀರ ಬಿಟ್ಬಿಡು. ಯಾಕಂದ್ರೆ ದುರ್ಯೋಧನನನ್ನು ಅಲ್ಲಿ ನೋಡಿದಾಗ ಸಿಟ್ಟು ಅಂತಲ್ಲ ನಿಂಗೆ, ನೀನು ಅಲ್ಲಿರ್ಬೇಕಾದ್ರೆ ಒಂದು ಬಾರಿಯೂ ಸಿಟ್ಟು ಬರಲಿಲ್ಲ ನಿಂಗೆ. ದುರ್ಯೋಧನ ಅಂದ್ರೆ ಭಾರಿ ಪ್ರೀತಿ. ಅವನು ಇಲ್ಲಿ ಸ್ವರ್ಗಕ್ಕೆ ಬಂದ ಕೂಡಲೇ ಅವನ ಮೇಲೆ ಸಿಟ್ಟು ಬಂತು, ನಿಂಗೆ ಹೊಸ ವ್ಯಕ್ತಿ ಆಗ್ಬಿಟ್ಟಿದ್ದೀನಿ. ಇದೆಲ್ಲ ಈ ಮಾನುಷ ಶರೀರದ ಪ್ರಭಾವ. ಸ್ವರ್ಗದಲ್ಲಿ ಯಾರ ಮೇಲೆ ಯಾರಿಗೂ ಸಿಟ್ಟು ಬರುವ ಕ್ರಮ ಇಲ್ಲ. ಅದನ್ನ ಮೊದಲು ಶರೀರ ಬಿಡು. ಹೀಗೆ ಸಶರೀರವಾಗಿ ಸ್ವರ್ಗಕ್ಕೆ ಹೋಗಿದ್ದಂತಹ ಧರ್ಮರಾಜ ಸ್ವರ್ಗದಲ್ಲಿ ಹರಿಯುವ ಸ್ವರ್ಗಂಗೆಯಲ್ಲಿ ತಾನು ಸ್ನಾನ ಮಾಡಿ ತನ್ನ ಶರೀರ ತ್ಯಾಗ ಮಾಡ್ತಾನೆ. ಹೀಗೆ ಆಗ ಹೊಸ ವ್ಯಕ್ತಿ ಆಗ್ತಾನೆ. ಎಲ್ಲರ ಜೊತೆಗೆ ಆನಂದವಾಗಿರುವಂತಹ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ತಾನೆ. ಇದಿಷ್ಟು ಸ್ವರ್ಗಾರೋಹಣ ಪರ್ವ